Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾವು ಅರ್ಬನ್ ಅಂಡ್ ರೀಜನಲ್ ಪ್ಲಾನಿಂಗ್ ಬಿಲ್ಡಿಂಗ್ ಪರ್ಮಿಟ್ಸ್ ಅಂಡ್ ಚಾಪ್ಟರ್ ಇದೆ. ಅದರಲ್ಲಿ ಮೇಜರ್ ಆಗಿ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಇದು ನಮ್ಮ 7ನೇ ಕ್ಲಾಸ್ ಇದೆ. ಇನ್ನು ನಮ್ಮ ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ, ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿನಿ, ದಯವಿಟ್ಟು ಹೋಗಿ ನೀವು ಆ ಕ್ಲಾಸಸ್ ನ ನೋಡ್ಕೋಬಹುದು. ನಾವು ಸೊ ರಿಕ್ವೈರ್ಮೆಂಟ್ ಆಫ್ ದ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ಸ್ ಏನಿದೆ ಅದರದ್ದು ಬೈಲಾಸ್ ಏನಿದೆ, norms for fire protection, means of access, norms for building services, norms for lighting and ventilation. ಈ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆಯಲ್ಲ, ಈ ಟಾಪಿಕ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಿನ್ನೆ ನಾನು ಹೇಳಿರೋ ಪ್ರಕಾರ ನಿಮ್ಗೆಲ್ಲರಿಗೂ ಹೇಳಿದ್ದೀನಿ. ಸೊ ನೀವು ಏನು ಮಾಡಬೇಕಂದ್ರೆ, ನಾನು ಇಂಪಾರ್ಟೆಂಟ್ ಪಿ ಡಿ ಎಫ್ಸ್ ಇಂದ ನಿಮ್ಗೆ ಡೈರೆಕ್ಟಾಗಿ ಓದಿಸ್ತಾ ಇದ್ದೀನಿ. ಸೊ ದಟ್ ನೀವೇನಂತಂದರೆ ಡೈರೆಕ್ಟ್ ಆಗಿ ನಾನು ಅಲ್ಲಿಂದನೇ ಓದಿಸ್ತೀನಿ. ಇಂಪಾರ್ಟೆಂಟ್ ಏನಿದೆ ನಾನು ಅಲ್ಲಿ ಟಿಕ್ ಮಾಡಿ ಮಾರ್ಕ್ ಮಾಡ್ತಾ ಇರ್ತೀನಿ. ನೀವೇನಂತಂದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಟ್ಸ್ನ 100% ಬರ್ಕೋರಿ. ಯಾಕೆ ಅಂತಂದರೆ ನಿಮಗೆ ಎಕ್ಸಾಮ್ ಹತ್ರ ಇದೆ. ಸೊ ದ್ಯಾಟ್ ನೀವು ಬರ್ಕೊಂಡಾಗ ಲಾಸ್ಟ್ 1 ವೀಕ್ 2 ವೀಕ್ ಇದ್ದಾಗ ನೀವೇನಂತಂದರೆ ಆಲ್ಮೋಸ್ಟ್ ಇನ್ನೂ 2 ವೀಕ್ಸ್ ಅಷ್ಟೇ ಇದೆ. ಸೊ ದಟ್ ನೀವು ಏನಂತಂದರೆ ರಿವಿಷನು ಮಾಡ್ಬೋದು. ಆಯಿತಾ, ನಾನು ತುಂಬ ಬೇಗ ಕ್ಲಾಸಸ್ನ ಮುಗಿಸ್ತೀನಿ. ಎಷ್ಟೈತೆ ಅಷ್ಟು ಮುಗಿಸು ನಿಮಗೆ ಕೊಡ್ತೀನಿ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಇಂಪಾರ್ಟೆಂಟ್ ಕ್ಲಾಸು ಆನ್ ಬಿಲ್ಡಿಂಗ್ ಪರ್ಮಿಟ್ಸು ಆನ್ ದೀಸ್ ಫಾಲೋವಿಂಗ್ ಟಾಪಿಕ್ಸ್. ಸೊ ಈಗ ಫಸ್ಟ್ ನಾವು ಜನರಲ್ ಬಿಲ್ಡಿಂಗ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಒಂದೊಂದಾಗಿ ಹೋಗೋಣ. ಸೊ ಜನರಲ್ ಬಿಲ್ಡಿಂಗ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಏನಿದೆ ಫಸ್ಟ್ ಅಂತಂದ್ರೆ, ಈಗ ನೋಡಿ ಏನಂತಂದ್ರೆ ಫಸ್ಟ್ ಆಕ್ಯುಪೆಂಟ್ ಲೋಡ್ ಅಂತ ಬರುತ್ತೆ. ಆಕ್ಯುಪೆಂಟ್ ಲೋಡ್ ಅಂತಂದ್ರೆ ಒಂದು ಜಾಗದಲ್ಲಿ ಎಷ್ಟು ಜನಕ್ಕೆ, ಆಯ್ತಾ. ಈಗ ನೋಡಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಜನರಲ್ ಬಿಲ್ಡಿಂಗ್ ರಿಕ್ವೈರ್ಮೆಂಟ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಜನರಲ್ ಬಿಲ್ಡಿಂಗ್ ರಿಕ್ವೈರ್ಮೆಂಟ್ ಏನಿದೆ, ಸೊ ಅದರಲ್ಲಿ ಎಲ್ಲನೇ ಬರುತ್ತೆ. ಬಿಲ್ಡಿಂಗ್ ಸರ್ವಿಸಸ್ ಬರುತ್ತೆ, ಫೈರ್ ಪ್ರೊಟೆಕ್ಷನ್ ಬರುತ್ತೆ, ಆಯ್ತಾ. ಎಲ್ಲ ಬಿಲ್ಡಿಂಗ್ಸ್ ಅಲ್ಲಿ ಯಾವ್ಯಾವ ಬಿಲ್ಡಿಂಗ್ಸ್ ಅಲ್ಲಿ ಏನೇನು ಬರುತ್ತೆ ಎಲ್ಲನೂ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ರೈಟ್. ಸೊ ಆಕ್ಯುಪೆಂಟ್ ಲೋಡ್ ಅಂತಂದ್ರೆ ಸಮ್ ಆಫ್ ದೀಸ್ ಐಟಮ್ಸ್ ಡಿಪೆಂಡ್ ಆನ್ ದ ನಂಬರ್ ಆಫ್ ಪರ್ಸನ್ಸ್ ಹೂ ಕುಡ್ ನಾರ್ಮಲಿ ಆಕ್ಯುಪೈ ದ ಬಿಲ್ಡಿಂಗ್ ಫಾರ್ ವಿಚ್ ಆಕ್ಯುಪೆಂಟ್ ಲೋಡ್ ಶುಡ್ ಬಿ ವರ್ಕ್ ಔಟ್ ಫ್ರಮ್ ದ ಟೇಬಲ್, ಆಯ್ತಾ. ಈಗ ಆಕ್ಯುಪೆಂಟ್ ಲೋಡ್ ಅಂತಂದ್ರೆ ಒಂದು ಸ್ಪೇಸ್ ಅಲ್ಲಿ ಒಂದು ಮನೆ ಇದೆ, ಒಂದು ಪ್ಲಾಟ್ ಇದೆ ಅಥವಾ ಒಂದು ಮನೆ ಇದೆ ಅಂದ್ರೆ ಎಷ್ಟು ಜನಕ್ಕೆ ನಾವು ಎಷ್ಟು ಏರಿಯಾ ಬೇಕಾಗುತ್ತೆ. ಸೊ ಅದನ್ನ ಏನಂತಂದ್ರೆ ಇಲ್ಲಿ ನಾವು ನೋಡೋಣ. ಅದನ್ನ ಯಾವ ತರ ನಾವು ಸ್ಟಡಿ ಮಾಡ್ಬೋದು ಅಂದ್ರೆ, ಇಲ್ಲಿ ನೋಡಿ ಟೈಪ್ ಆಫ್ ಆಕ್ಯುಪೆನ್ಸಿ ಇದೆ. ಆಕ್ಯುಪೆಂಟ್ ಲೋಡ್ ಪರ್ 100 ಸ್ಕ್ವೇರ್ ಮೀಟರ್ ಆಫ್ ಪ್ಲಿಂತ್ ಆರ್ ಕವರ್ಡ್ ಏರಿಯಾ ಇದೆ, ರೈಟ್. ಸೊ ಅದಕ್ಕೆ ನೀವು ನೋಡ್ಬೋದು ರೆಸಿಡೆನ್ಷಿಯಲ್ಗೆ ಎಷ್ಟಿದೆ ಅಂತಂದ್ರೆ 8 ಇದೆ, ರೈಟ್. ಇದೊಂದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ತರ ಇದೆ, ಇದು ಗೊತ್ತಾಯ್ತಾ. ಇದು ಆಕ್ಯುಪೆಂಟ್ ಲೋಡ್ ಇದೆ ಇದು. ಸೊ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಆಕ್ಯುಪೆಂಟ್ ಲೋಡ್ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಅದೇ ಇದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇದೆ. ಓಕೆ, ಸೊ ನಿಮಗೆ ಫಸ್ಟ್ ಆಕ್ಯುಪೆಂಟ್ ಲೋಡ್ದು ಡೆಫಿನೇಷನ್ ಏನಿದೆ ಅದು ಹೇಳ್ಕೊಡ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಆಕ್ಯುಪೆಂಟ್ ಲೋಡ್ ಅಂತಂದ್ರೆ ಏನಂತಂದ್ರೆ ಗ್ರಾಸ್ ಆಯ್ತಾ, ಗ್ರಾಸ್ ಫ್ಲೋರ್ ಏರಿಯಾ, ಆಯ್ತಾ. ಈ ಗ್ರಾಸ್ ಫ್ಲೋರ್ ಏರಿಯಾ ಏನಿರುತ್ತೆ ಆಫ್ ದ ವರ್ಕ್ ಪ್ಲೇಸ್ ಡಿವೈಡೆಡ್ ಬೈ, ರೈಟ್, ಡಿವೈಡೆಡ್ ಬೈ ಏನಿರುತ್ತೆ ಅಂದ್ರೆ ಆಕ್ಯುಪೆಂಟ್ ಲೋಡ್ ಫ್ಯಾಕ್ಟರ್ ಅಂತ ಬರುತ್ತೆ. ಈಗ ನಾನು ಹೇಳ್ತಾ ಇರೋದು ಆ ಲೋಡ್ ಫ್ಯಾಕ್ಟರ್ಸ್ಗಳನ್ನ ನೋಡ್ಕೋಬಹುದು. ಓಕೆ, ಡಿಫ್ರೆಂಟ್ ಲೋಡ್ ಫ್ಯಾಕ್ಟರ್ಸ್ ಏರಿಯಾ ಇದೆ ಇದು, ರೈಟ್. ಸೊ ಈಗ ಏರಿಯಾ ನಾವು ಮಾತಾಡ್ತಾ ಇರೋದು, ಆಕ್ಯುಪೆಂಟ್ ಲೋಡು ಏನಂತಂದ್ರೆ ನಾವು ಇಲ್ಲಿ ಹೇಳ್ತಾ ಇರೋದು. ಈಗ ನೋಡಿ ಎಜುಕೇಶನಲ್ಗೆ 25 ಇದೆ, ಇನ್ಸ್ಟಿಟ್ಯೂಷನಲ್ಗೆ 6.6. ನೀವು ಡೈರೆಕ್ಟ್ ಆಗಿ ನೆನ್ಪಿಡೋದು ತುಂಬಾ ಇಂಪಾರ್ಟೆಂಟ್. ಸೊ ವಿತ್ ಫಿಕ್ಸ್ಡ್ ಆರ್ ಲೂಸ್ ಸೀಟ್ಸ್ ಅಂಡ್ ಡ್ಯಾನ್ಸ್ ಫ್ಲೋರ್ ಅಸೆಂಬ್ಲಿ ಇತ್ತಂತಂದ್ರೆ 166.6. ವಿತೌಟ್ ಸೀಟಿಂಗ್ ಫೆಸಿಲಿಟಿ ಇನ್ಕ್ಲೂಡಿಂಗ್ ಡೈನಿಂಗ್ ರೂಮ್ಸು 66.6 ಇದೆ, ರೈಟ್. ಮರ್ಸಟ ಸ್ಟ್ರೀಟ್ ಫ್ಲೋರ್ ಅಂಡ್ ಸೇಲ್ಸ್ ಬೇಸ್ಮೆಂಟ್ ಇತ್ತಂದ್ರೆ 33.3. ಅಪ್ಪರ್ ಸೇಲ್ಸ್ ಫ್ಲೋರ್ ಇತ್ತಂತಂದ್ರೆ 16.6. ಇಂಡಸ್ಟ್ರಿಯಲ್ ಬಿಸ್ನೆಸ್ ಇತ್ತಂದ್ರೆ 10, 3.3, 10. ಸ್ಟೋರೇಜು ಹಜಾರ್ಡಸ್ ಇತ್ತಂದ್ರೆ, ಗೊತ್ತಾಯ್ತಾ. ಸೊ ಈ ಟ್ಯಾಬ್ಲರ್ ಕಾಲಮ್ ಡೈರೆಕ್ಟ್ ಆಗಿ ನೆನ್ಪಿಡಬೇಕಾಗುತ್ತೆ, ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಏನು ಮಾಡಕ್ ಬರೋದಿಲ್ಲ, ರೈಟ್. ನಾವು ಫಾರ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ ವೆರಿ ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟ್ ಇದೆ ನಿಮಗೆ. ಸೊ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಮೇನ್ ಬಿಲ್ಡಿಂಗ್ ಇತ್ತಂತಂದ್ರೆ, ರೈಟ್, ಮೇನ್ ಬಿಲ್ಡಿಂಗು ಯಾವುದೇ ಒಂದು ಮೇನ್ ಬಿಲ್ಡಿಂಗ್ ಇರಲಿ ಅದ್ರದ್ದೇನೋ ಪ್ಲಿಂತ್ ಇರುತ್ತಲ್ಲ, ರೈಟ್. ಅದು ಬಿಲ್ಡಿಂಗ್ದು ಎಲ್ಲಿ ಇರಬೇಕಂತಂದ್ರೆ ರೋಡ್ ಲೆವೆಲ್, right, the respect to average road level from the site so that adequate drainage of site is assured, but at not height less than
45 ಸೆಂಟಿಮೀಟರ್. ಸೊ ನಿಮ್ಮದು 45 ಸೆಂಟಿಮೀಟರ್ಗಿಂತ ಕಮ್ಮಿ ಇರಬಾರ್ದು ಏನು ಪ್ಲಿಂತು. ಸೊ ಇದೆಲ್ಲರಿಗೆ ಗೊತ್ತಿದೆ, ಬಟ್ ಆದರೂ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನಾವು ಸೆಕೆಂಡ್ ವೆರಿ ವೆರಿ ಇಂಪಾರ್ಟೆಂಟು, ಇಂಟೀರಿಯರ್ ಕೋರ್ಟ್ ಯಾರ್ಡ್ಸು, ಕವರ್ಡ್ ಪಾರ್ಕಿಂಗ್ ಸ್ಪೇಸಸ್ಸು, ಗ್ಯಾರೇಜಸ್ಸು. ಸೊ ನೋಡಿ, ಇದಕ್ಕೆ ಅಟ್ಲೀಸ್ಟ್ 15 ಸೆಂಟಿಮೀಟರ್ ಅಬೋವ್ ದ ಸರೌಂಡಿಂಗ್ ಗ್ರೌಂಡ್ ಲೆವೆಲ್ ಶೆಲ್ ಬಿ ಸ್ಯಾಟಿಸ್ಫ್ಯಾಕ್ಟರಿ ಡ್ರೈನ್ಡ್ ಅಂತ ಇದೆ. ರೈಟ್, ಯಾವುದಿದು? ಇದು ಬಂದ್ಬಿಟ್ಟು ಮೇನ್ ಬಿಲ್ಡಿಂಗು. ಓಕೆ, ಇದು ಮೇನ್ ಬಿಲ್ಡಿಂಗ್ದು ಏನಂತಂದರೆ ಪಾರ್ಕಿಂಗ್ ಸ್ಪೇಸಸ್ ಇತ್ತಂದರೆ 15 ಸೆಂಟಿಮೀಟರ್ಗಿಂತ ಮೇಲ್ಗಡೆ ಇರಬೇಕು ಅಂತ ಹೇಳ್ತಾ ಇರೋದು. ಹ್ಯಾಬಿಟೇಬಲ್ ರೂಮ್ ಸೈಜ್ ವಿತ್ ದ ವಿಡ್ತ್, ಆಯಿತಾ? ಇವು ರೂಮ್ ಸೈಜು ವಿತ್ ವಿಡ್ತ್ ಇದೆ. ಈಗ ನೆಕ್ಸ್ಟು ಇದರಲ್ಲಿ ನೋಡಿ, ಮಿನಿಮಮ್ ಸೈಜ್ ಆ್ಯಂಡ್ ವಿಡ್ತ್ ಆಫ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ದ ರೆಸಿಡೆನ್ಷಿಯಲ್ ಪ್ರಿಮೈಸಸ್. ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆರಾಮಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಕಾಂಪೊನೆಂಟ್ ಆಫ್ ದಿ ಬಿಲ್ಡಿಂಗ್ ಇದೆ. ಕಾಂಪೊನೆಂಟ್ ಈಸ್ ನಥಿಂಗ್ ಬಟ್ ಒಂದು ರೂಮ್ಸ್ಗಳೇನೇನಿರುತ್ತೆ ಬೇರೆ 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 ನಮಗೆ ರಿಕ್ವೈರ್ಮೆಂಟ್ ಪ್ರಕಾರ ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ದ ಪ್ಲಾಟ್ಸ್ ಅಪ್ ಟು 50 ಸ್ಕ್ವೇರ್ ಮೀಟರ್. ಅಂದರೆ ಹ್ಯಾಬಿಚುವಲ್ ರೂಮ್ಸ್ಗೆ ಏನು ಏರಿಯಾ ಇರಬೇಕು, ಏನು ಬಿಡ್ತಿರಬೇಕು, ಏನು ಹೈಟ್ ಇರಬೇಕು, ಗೊತ್ತಾಯ್ತಾ? ಇದು ತಿಳ್ಕೊಳ್ಳಿ. ಇದ್ದೇ ನೋಡಿ, ಇದರಿಂದಾನೇ ನಿಮಗೆ MCQ ಕ್ವಶನ್ಸ್ ಬರುತ್ತೆ ಮತ್ತು URPFI, ಆಯಿತಾ? ಸೊ ಅದೊಂದು ಇನ್ನೊಂದು ಗೈಡ್ಲೈನ್ಸ್ ಇದೆ, ರೈಟ್? ಅದರಿಂದನೂ ಜಾಸ್ತಿ ಬರುತ್ತೆ ನಿಮಗೆ. UDPFI ಅಂತ ಇದೆ, ಅದರದ್ದು ಗೈಡ್ಲೈನ್ಸು ತುಂಬ ಬರುತ್ತೆ, ಅದನ್ನು ನೆನ್ಪಿಟ್ಕೋಬೇಕು, ಗೊತ್ತಾಯ್ತಾ? ಸೊ ಈ ಥರ ಇದೆ ಇದು ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ಪ್ಲಾಟ್ಸ್ ಅಬೋ 50 ಸ್ಕ್ವೇರ್ ಮೀಟರ್. ಅಂದರೆ ಇಲ್ಲೇನು ಮಾಡಿದ್ದಾರೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಅಪ್ ಟು 50 ಮೀಟರ್ ಸ್ಕ್ವೇರ್ ಇತ್ತಂತಂದರೆ ಏನು ಪ್ಲಾಟ್ ಸೈಜು ಇದು, ರೈಟ್? ಮಿನಿಮಮ್ ಇಲ್ಲಿವರೆಗೆ. ಸೊ ಮೋರ್ ದೆನ್ 50 ಮೀಟರ್ ಸ್ಕ್ವೇರ್ ಇತ್ತಂತಂದರೆ ನಿಮ್ಮದು ಆ ರೂಮ್ಗಳ ಸೈಜಸ್ ಏನಿರಬೇಕು, ಅದ್ರ ಬಿಡ್ತಿರಬೇಕು, ಆಯಿತಾ? ಇಂಪಾರ್ಟೆಂಟ್ ಇದೆ. ಸುಮ್ಮನೆ ಯಾವುದೋ 10x10 ತೊಗೊಳಂಗಿಲ್ಲ, ಗೊತ್ತಾಯ್ತಾ? ಅದನ್ನು ಈಗ ನಾವು ತುಂಬ ಡಿಟೇಲ್ ಆಗಿ ಆರಾಮಾಗಿ ನೋಡೋಣ ಏನೇನಿದೆ ಅಂತ. ಈಗ ಹ್ಯಾಬಿಟೇಟಬಲ್ ರೂಮ್ ಅಂತ ಇದೆ. ಸೊ ಅದ್ರದ್ದು ಏರಿಯಾ ಎಷ್ಟಿರಬೇಕು? 7.5. ಬಟ್ ಅದೇ ಇದು 50ಗಿಂತ ಗ್ರೇಟರ್ ಇದ್ದರೆ 9.5 ಇರಬೇಕು. ವಿಡ್ತು 2.1 ಮೀಟರ್ ಇರಬೇಕು, ಇದು 2.4. ನೋಡಿ, ಇಲ್ಲಿಂಗಿಂತ ಸ್ವಲ್ಪ ಜಾಸ್ತಿ ಆಗ್ತಿದೆ. ಹೈಟು ಎಲ್ಲದಕ್ಕೆ ಸೇಮ್ ಇದೆ, ಎರಡಕ್ಕೂ ಹೈಟು ಸೇಮ್ ಇದೆ, ಗೊತ್ತಾಯ್ತಾ? ನಾನು ಒಂದೊಂದಾಗಿ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ಕಿಚನ್ನು ನಿಮ್ಮ ಪ್ಲಾಟ್ ಏನಂತಾರೆ, ಮಿನಿಮಮ್ ನಿಮ್ಮ ಪ್ಲಾಟ್ 50 ಸ್ಕ್ವೇರ್ ಮೀಟರ್ ಒಳಗಡೆ ಇತ್ತಂದರೆ ಏರಿಯಾ ಎಷ್ಟಿರಬೇಕು? ಕಿಚನ್ದು 3.3 ಸ್ಕ್ವೇರ್ ಮೀಟರ್ ಇರಬೇಕು, ಗೊತ್ತಾಯ್ತಾ? 3.3 ಸ್ಕ್ವೇರ್ ಮೀಟರು. ಅದೇ ವಿಡ್ತ್ ಎಷ್ಟಿರಬೇಕು ಏನಂತಂದರೆ 1.5. ಹೈಟ್ ಅಂತೂ 2.75. ನೋಡಿ, ಹೈಟ್ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಹೈಟ್ ಯಾರು ಕೇಳೋದಿಲ್ಲ. ಮೇನ್ ನಿಮಗೆ ಏರಿಯಾ ಮತ್ತು ವಿಡ್ತೇ ಕೇಳ್ತಾರೆ, ಗೊತ್ತಾಯ್ತಾ? ಹೈಟ್ ಯಾಕೆಂದರೆ ಫಿಕ್ಸ್ ಇರುತ್ತೆ, ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಸೇಮೇ ಇರುತ್ತೆ. ಸೊ ದಟ್ ಯು ಕ್ಯಾನ್ ರಿಮೆಂಬರ್ ದಟ್ ಒನ್ ಈಸಿಲಿ. ಸೊ ನಾನು ಹೈಟ್ನ ಎಲ್ಲೆಲ್ಲಿ ಜಾಸ್ತಿ ಕಮ್ಮಿ ಆಗುತ್ತೆ ನಾನು ಅದನ್ನು ಮೆನ್ಷನ್ ಮಾಡ್ತೀನಿ. ಸೊ ಇದ್ರದ್ದು ಏನಾಗುತ್ತೆ? 4.5 ಆಗುತ್ತೆ ನೋಡಿ. ಕಿಚನಲ್ಲಿ 50 ಮೀಟರ್ ಸ್ಕ್ವೇರ್ಗಿಂತ ಜಾಸ್ತಿ ಇತ್ತಂದರೆ ವಿಡ್ತು 1.5 ಇರುತ್ತೆ, ಇದು 2.75 ಇರುತ್ತೆ. ಅದೇ ಪ್ಯಾಂಟ್ರಿ ಇತ್ತಂದರೆ ಏರಿಯಾ ಎಷ್ಟಿರಬೇಕು? ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಇಲ್ಲಿ 3 ಸ್ಕ್ವೇರ್ ಮೀಟರ್ 1.4 2.75. ಸೊ ಪ್ಯಾಂಟ್ರಿ ಅಂದರೆ ಲೆಸ್ ದೆನ್ 50 ಸ್ಕ್ವೇರ್ ಇದ್ದರೆ ಅದಕ್ಕೆ ಅಪ್ಲಿಕೇಬಲ್ ಇಲ್ಲ ಅಂತ ಅರ್ಥ. ಸೊ ಇದ್ರ ಮೇಲೇನು ಈ ಥರನೂ MCQ ಬರುತ್ತೆ ನೋಡಿ, 100% ಈ ಥರನೂ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಕೇಳ್ತಾರೆ ಎಷ್ಟಿದೆ ಅಂತ. ನನ್ ಆಫ್ ದಿ ಅಬೋ ಕ್ವಶನು ಈ ಥರ ಕೇಳ್ಬೋದು. ಈಗ ಬಾತ್ರೂಮ್ದು ಏನಂತಂದರೆ 50 ಮೀಟರ್ ಸ್ಕ್ವೇರ್ ಇತ್ತಂದರೆ ಏರಿಯಾ 1.2 ಮೀಟರ್ ಸ್ಕ್ವೇರ್ ಇರಬೇಕು, ವಿಡ್ತ್ 1 ಮೀಟರ್ ಆದರೂ ಇರಲೇಬೇಕು, ಹೈಟು 2.2 ಇರಲೇಬೇಕು, ಗೊತ್ತಾಯ್ತಾ? ಸೊ ಅದಾದಮೇಲೆ ಏರಿಯಾ 1.8 1.2 2.2 ಇಫ್ ಇಟ್ ಈಸ್ ಮೋರ್ ದೆನ್ 50 ಮೀಟರ್ ಸ್ಕ್ವೇರ್, ಆಯಿತಾ? ಈ ಥರ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ ಇವು, ನೀವು ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ವಾಟರ್ ಕ್ಲೋಸೆಂಟು 1 ಮೀಟರ್ ಸ್ಕ್ವೇರ್ ಇರಬೇಕು, ವಿಡ್ತು 0.9 ಇರಬೇಕು, ಹೈಟು 2.2 ಇರಬೇಕು, ಗೊತ್ತಾಯ್ತಾ? ಆಮೇಲೆ ಏರಿಯಾ ಇದ್ರದ್ದು ನೋಡ್ಕೊಳ್ಳಿ, ಆಫ್ಟರ್ ಗ್ರೇಟರ್ ದೆನ್ 50 ಮೀಟರ್ ಸ್ಕ್ವೇರ್ ಇದ್ದರೆ 1.1 0.9 ಹೈಟ್ 2.2. ಓಕೆ, ಸೊ ಈ ಥರ ಏನಂತಂದರೆ ನೆನ್ಪಿಟ್ಕೋಬೇಕಾಗುತ್ತೆ. ಕಂಬೈನ್ಡ್ ಬಾತ್ ಆ್ಯಂಡ್ WC ನೀವು ನೋಡಿರ್ತಾರೆ ಇದು, ರೈಟ್? ಸೊ ಏನಂತಂದರೆ ಬಾತ್ರೂಮು ಮತ್ತು ಏನಂತಾರೆ ವಾಟರ್ ಕ್ಲೋಸೆಂಟ್ ಎರಡು ಇವಾಗಂತೂ ಯಾರ ಥರ ಸ್ಪೇಸ್ ಇರೋದಿಲ್ಲ, ಈ ಥರ ಡಿವೈಡ್ ಮಾಡ್ಕೋತಾರೆ, ಇಲ್ಲಿ ವಾಟರ್ ಕ್ಲೋಸೆಂಟು ಇಲ್ಲಿ ಬಾತ್ರೂಮ್ ಅಂತ. ಸೊ ಆ ಥರ ಇತ್ತಂದರೆ 1.8 ಮೀಟರ್ ಸ್ಕ್ವೇರ್, ರೈಟ್? ಆಮೇಲೆ ವಿಡ್ತು 1 ಮೀಟರು, ಹೈಟು 2.2 ಇರಲೇಬೇಕು, ಇಷ್ಟಂತೂ ಇರಲೇಬೇಕು, ರೈಟ್? ಏರಿಯಾ ಬಂದುಬಿಟ್ಟು ಇದಕ್ಕೆ ಇದು 50 ಮೀಟರ್ ಸ್ಕ್ವೇರ್, ಇದು 1.2 2.2 ಇರಲೇಬೇಕು. ಆಮೇಲೆ ಸ್ಟೋರ್ ರೂಮ್ ನೋಡಿ, ರೈಟ್? ಇದಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಇದಕ್ಕೂ ಇಲ್ಲ, ಹೈಟ್ ಅಷ್ಟೇ ಕೊಟ್ಟಿದ್ದಾರೆ 2.2. ಸೊ ಇದಕ್ಕೂ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಪ್ರೊಜೆಕ್ಷನ್ಸು, ರೈಟ್? ಸೊ ಇದು ಪ್ರೊಜೆಕ್ಷನ್ಸ್ ಏನಿರುತ್ತೆ ನೋಡಿ, ಈಗ ಬಿಲ್ಡಿಂಗಿಂದ ಪ್ರೊಜೆಕ್ಷನ್ ಈ ಥರ ಹೊರಗಡೆ ಹೋಗುತ್ತಲ್ಲ ಅದು. ಸೊ ಪರ್ಮಿಟೆಡ್ ವಿದಿನ್ ದ ಸೆಟ್ ಬ್ಯಾಕ್ ಅಪ್ ಟು 0.75 ಮೀಟರ್ ಬಿಡ್ತು. ಸೊ 0.75 ಮೀಟರ್ ಬಿಡ್ತು ಪ್ರೊಜೆಕ್ಷನು, ಆಯಿತಾ? ವಿದಿನ್ ದ ಸೆಟ್ ಬ್ಯಾಕ್ಸ್ ಅಂತ ಹೇಳ್ತಾ ಇರೋದು, ಇದ್ರದ್ದು ಸೇಮ್ ಇದೆ. ಕೆನೋಪಿ ನೀವೇನಂತಂದರೆ 4.96 ಕ್ಲೌಸ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಅದು ಬಿಟ್ಬಿಡಿ.
ಗ್ಯಾರೇಜ್ದು ನಮಗೇನು ಅಷ್ಟೊಂದು ಬೇಕಾಗಿಲ್ಲ, ಇದಕ್ಕೆ ಅಂತೂ ಏನೂ ಇಲ್ಲ. ಸೊ ಇಲ್ಲಿ ಗ್ಯಾರೇಜ್ ಇತ್ತು ಅಂತಂದರೆ ನೋಡಿ ಯಾವ ಥರ ಮಾಡಬೇಕು ಏರಿಯಾ ಅಂದರೆ 14.85 ಮೀಟರ್ ಸ್ಕ್ವೇರ್, ವಿಡ್ತು 2.75, ಲೆಂತು 5.4, ಹೈಟು 2.4. ಸೊ ಇಂಥದ್ದೆಲ್ಲ ನೋಡಿ ಸ್ವಲ್ಪ ಬೇರೆ ಬೇರೆ ಏನಿರುತ್ತೆ ನೋಡಿ, ಇಂಥದ್ದು ಇಂಪಾರ್ಟೆಂಟ್ ಇರುತ್ತೆ, ನೀವು ನೆನ್ಪಿಟ್ಕೊಳ್ಬೇಕು. ಪ್ಯಾಸೇಜ್ ಬಗ್ಗೆ ಏನು ಜಾಸ್ತಿ ನೋಡೋದು ಬೇಡ. ಆಮೇಲೆ ಕಿಚನ್ ಬಾತ್ WC ಇವೆಲ್ಲದ್ರದ್ದು 0.75 2 ಮೀಟರು, ರೈಟ್. ಡೋರ್ವೇಸ್ ಹ್ಯಾಬಿಚುವಲ್ ಅದ್ರದ್ದು 0.75 2 ಮೀಟರು, ಇದ್ರದ್ದು ಸೇಮ್ ಅದೇ ಥರ ಇದೆ. ಓಕೆ. ಸ್ಟೇರ್ ಕೇಸ್ ನೋಡಿ ವಿಡ್ತು 0.75 ಮೀಟರ್ ಇರಬೇಕು ಸ್ಟೇರ್ ಕೇಸ್ದು, ರೈಟ್. ಸೊ ಇದ್ರದ್ದು 0.9 ಇರಬೇಕು, ಗೊತ್ತಾಯ್ತಾ. ಇಲ್ಲಿ ನೋಡಿ ಇಲ್ಲಿ ಒಂದು ಪಾಯಿಂಟ್ ಇದೆ, ಪ್ರೊವೈಡೆಡ್ ದಟ್ ಮಿನಿಮಮ್ ಕ್ಲಿಯರ್ ಹೆಡ್ ಅಂಡರ್ ಎನಿ ಬೀಮ್ ಶೆಲ್ ನಾಟ್ ಬಿ ಲೆಸ್ ದೆನ್ 2.4 ಮೀಟರ್. ಕ್ಲಿಯರ್ ಹೆಡ್ ಅಂದರೆ ಇನ್ನರ್ ಟು ಇನ್ನರ್ ಏನೋ ಸ್ಪೇಸ್ ಇರುತ್ತೆ ನೋಡಿ ಅದು, ರೈಟ್. ಸೊ ಅದು 2.4ಗಿಂತ ಕಮ್ಮಿ ಇರಬಾರ್ದು, ರೈಟ್. ನೆಕ್ಸ್ಟು ಗ್ರೂಪ್ ಹೌಸಿಂಗ್ ಅಂತ ಬರುತ್ತೆ. ಗ್ರೂಪ್ ಹೌಸಿಂಗ್ ಬಗ್ಗೆ ನಿನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ರೈಟ್. ಒಂದೇ ಸೇಮ್ ಮನೆ ಏನಂತಂದರೆ ಅಕ್ಯುಪೆಂಟ್ಸ್ ಒಂದ್ರ ಮೇಲೆ ಒಂದು ಫ್ಲೋರ್ ಏನಿರುತ್ತೆ ನೋಡಿ, ರೈಟ್. ಅದ್ರ ಪಕ್ಕನೂ ಸೇಮೇ ಇರುತ್ತೆ, ಮೇಲ್ಗಡೆನೂ ಸೇಮ್ ಇರುತ್ತೆ. ಸೊ ಅಂಥದ್ದನ್ನ ನಾವು ಗ್ರೂಪ್ ಹೌಸಿಂಗ್ ಅಂತ ಅಂತೀವಿ. ಸೊ ಇದರಲ್ಲಿ ನೋಡಿ ಬಿಲ್ಡಿಂಗ್ ರಿಕ್ವೈರ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಡ್ವೆಲ್ಲಿಂಗ್ ಯೂನಿಟ್ಸ್. ಸೊ ಡ್ವೆಲ್ಲಿಂಗ್ ಯೂನಿಟ್ಸ್ ಅಂದರೆ ಏನು ಗೊತ್ತಾ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ ಡ್ವೆಲ್ಲಿಂಗ್ ಯೂನಿಟ್ಸ್ ಅಂದರೆ ಇಲ್ಲೊಂದು ನೀವು ಆಲ್ರೆಡಿ ಮನೆ ಕಟ್ಟಿದ್ದೀರಾ, ರೈಟ್. ಸೊ ಯು ಹ್ಯಾವ್ ಕನ್ಸ್ಟ್ರಕ್ಟೆಡ್ ಆನ್ ಹೌಸ್ ಇಯರ್ ಆ್ಯಂಡ್ ಇದ್ರ ಮೇಲ್ಗಡೆ ಒಂದು ಸುಮ್ಮನೆ ಒಂದು ಏನಂತಂದರೆ ರೆಂಟ್ ಪೋರ್ಷನ್ ಟೈಪು ಏನೋ ತೆಗೆದಿದ್ದೀರಾ. ಇದಕ್ಕೆ ಏನಂತಂದರೆ ಎಂಟ್ರೆನ್ಸ್ ನೀವು ಹೊರಗಡೆಯಿಂದ ಮಾಡ್ಕೊಂಡಿದ್ದೀರಾ, ರೈಟ್. ಇದಕ್ಕೆ ಎಂಟ್ರೆನ್ಸು ಹೊರಗಡೆಯಿಂದ ಮಾಡಿದ್ದೀರಾ, ಗೇಟ್ ಹತ್ರದಿಂದ ಡೈರೆಕ್ಟ್ ಆಗಿ ಮೇಲ್ಗಡೆನೇ ಹೋಗ್ಬಿಡ್ಬೇಕು. ಸೊ ದಟ್ ಟೈಪ್ ಆಫ್ ಯೂನಿಟ್ಸ್ ವಿ ಕಾಲ್ ಇಟ್ ಎಸ್ ಡ್ವೆಲ್ಲಿಂಗ್ ಯೂನಿಟ್ಸ್ ಅಂತ ಅಂತೀವಿ. ಓಕೆ. ಸೊ ಈ ಡ್ವೆಲ್ಲಿಂಗ್ ಯೂನಿಟ್ಸು 45 ಸ್ಕ್ವೇರ್ ಮೀಟರ್ ಇನ್ ಸೈಜ್ ವಿಲ್ ಬಿ ಕರೆಸ್ಪಾಂಡ್ ಟು ಟೇಬಲ್ 4.2, ಗೊತ್ತಾಯ್ತಾ. ಸೊ ಟೇಬಲ್ ಮೇಲ್ಗಡೆ ಹೇಳಿರೋ ಟೇಬಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಇದಕ್ಕೂ ಅದೇ ಥರ ಇದೆ. ಈಗ ಪ್ರೊಜೆಕ್ಷನ್ ಇನ್ ಟು ಓಪನ್ ಸ್ಪೇಸಸ್ ವಿತೌಟ್ ಕೌಂಟಿಂಗ್ ದ FAR, ರೈಟ್. ಫ್ಲೋರ್ ಏರಿಯಾ ರೇಷಿಯೋನ ಕನ್ಸಿಡರ್ ಮಾಡದೆ ನಾವು ತಗೊಂಡಾಗ ಯಾವ ಥರ ಇರುತ್ತೆ ಅಂತ ಕೇಳ್ತಾ ಇರೋದು, ರೈಟ್. ಸೊ ಪ್ರೊಜೆಕ್ಷನ್ನು ಆಲ್ ಓಪನ್ ಸ್ಪೇಸಸ್ ಪ್ರೊವೈಡ್ ಇದರ್ ಇನ್ ದ ಇಂಟೀರಿಯರ್ ಆರ್ ಎಕ್ಸ್ಟೀರಿಯರ್, ರೈಟ್. ಸೊ ಯಾವುದೇ ಒಂದು ಇರೆಕ್ಷನ್ ಇಂದ ಫ್ರೀ ಆಗಿರ್ಬೇಕು ಅವು, ರೈಟ್. ಸೊ ಇದು ಏನಂತಂದರೆ ನಾಟ್ ಮೋರ್ ದೆನ್ 0.75 ಮೀಟರ್ ವೈಡ್, 0.75 ಮೀಟರ್ಗಿಂತ ಜಾಸ್ತಿ ಇರೋಂಗಿಲ್ಲ ಯಾವುದೇ ಒಂದು ಪ್ರೊಜೆಕ್ಷನು, ರೈಟ್. ಓವರ್ ಹ್ಯಾಂಗ್ ಇರಲಿ ಯಾವುದೇ ಒಂದು ಇರಲಿ 0.75 ಮೀಟರ್ಗಿಂತ ಜಾಸ್ತಿ ಮುಂದೆ ಹೋಗಂಗಿಲ್ಲ, ರೈಟ್. ಅದನ್ನು ತಿಳ್ಕೊಳ್ಳಿ. 1 canopy ಪರ್ ಬ್ಲಾಕ್ ಆನ್ ದ ಗ್ರೌಂಡ್ ಫ್ಲೋರ್ ನಾಟ್ ಎಕ್ಸಿಡಿಂಗ್ 4.5 ಮೀಟರ್ ಇನ್ ದ ಲೆಂತ್ ಆ್ಯಂಡ್ 2.4 ಮೀಟರ್ ಇನ್ ದ ವಿಡ್ತ್, ರೈಟ್. ಕೆನೋಪಿ ಏನಿರುತ್ತೆ ಅದು 4.5 ಮೀಟರ್ಗಿಂತ ಲೆಂತ್ ಜಾಸ್ತಿ ಆಗಬಾರ್ದು, ವಿಡ್ತ್ 2.4ಗಿಂತ ಜಾಸ್ತಿ ಆಗಬಾರ್ದು, ಇದ್ರ ಒಳಗಡೆನೇ ಇರಬೇಕು. ಆಮೇಲೆ ಬಾಲ್ಕೋನಿ ಅಟ್ ರೂಫ್ ಸ್ಲ್ಯಾಬ್, ಬಾಲ್ಕೋನಿ ಏನು ಪ್ರೊವೈಡ್ ಮಾಡ್ತಾರಲ್ಲ ರೂಫ್ ಸ್ಲ್ಯಾಬ್ ಅಂದರೆ ಹೊರಗಡೆ ಬಾಲ್ಕೋನಿಯಲ್ಲಿ ಇರುತ್ತಲ್ಲ ಅದು 1.2 ಮೀಟರ್ ಇರಬೇಕು, ರೈಟ್. ಆನ್ ದ ಏರಿಯಾ ನಾಟ್ ಎಕ್ಸಿಡಿಂಗ್ 3.5, ಇದಕ್ಕಿಂತ ಜಾಸ್ತಿ ಇರಬಾರ್ದು. ಅಂದರೆ ಮಿನಿಮಮ್ ಏರಿಯಾ ಮ್ಯಾಕ್ಸಿಮಮ್ ಏರಿಯಾನು ಕೊಟ್ಬಿಟ್ಟಿದ್ದಾರೆ. ಸೊ ಅದ್ರಗಿಂತ ಜಾಸ್ತಿ ಹೋಗಬಾರ್ದು. ಮಿನಿಮಮ್ ಎಷ್ಟಾದ್ರೂ ಮಾಡಿ, ಬಟ್ ಮ್ಯಾಕ್ಸಿಮಮ್ 3.5, ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ಪರ್ ಬೆಡ್ರೂಮ್ ಬಟ್ ನಾಟ್ ಎಕ್ಸಿಡಿಂಗ್ 3 ಇನ್ ದ ನಂಬರ್ ಪರ್ ಫ್ಲ್ಯಾಟ್, ಆಯಿತಾ. ಸೊ 3 ಮೀಟರ್ಗಿಂತ ಜಾಸ್ತಿ ಹೋಗಂಗಿಲ್ಲ ಒಂದು ಫ್ಲ್ಯಾಟ್ಗೆ ನೀವು ಕೊಡಂಗಿತ್ತಂದರೆ, ಅಷ್ಟು ಫಾಲೋ ಮಾಡಬೇಕಾಗುತ್ತೆ. ಸೊ ಬಾಲ್ಕನಿ ಹ್ಯಾವಿಂಗ್ ಎಂಟ್ರೆನ್ಸ್ ಫ್ರಮ್ ದ ಟಾಯ್ಲೆಟ್ ಬಾತ್ರೂಮ್ ಆ್ಯಂಡ್ ವಿಡ್ತ್ ಆಸ್ 1.2 ಮೀಟರ್ ಫಾರ್ ಎ ಡ್ರೈಯಿಂಗ್ ಕ್ಲಾತ್ಸ್. ನೋಡಿ ಬಟ್ಟೆ ಏನೋ ನಾವು ಹಾಕ್ತೀವಲ್ಲ ಅದಕ್ಕೂ 1.2 ಮೀಟರ್ ಆದರೂ ಮಿನಿಮಮ್ ಇರಲೇಬೇಕು ಅಂತ ಹೇಳ್ತಾ ಇರೋದು. ಡನ್. ಇದಿಷ್ಟು ಗೊತ್ತಾಯ್ತು ಅಂತ ಅನ್ಕೋತೀನಿ. ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ದಯವಿಟ್ಟು ಏನಂತಂದರೆ ನೋಟ್ಸ್ನ ದಯವಿಟ್ಟು ಬರ್ಕೊಳ್ಳಿ. ನಾನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗೆ ಏನು ಮಾಡಬೇಕು ನೋಡಿ. ಇವಾಗ ಇದರಲ್ಲಿ ಮಿನಿಮಮ್ ಏರಿಯಾ ಆಫ್ ದಿ ಆಫೀಸ್ ರೂಮು ನಾನ್ ರೆಸಿಡೆನ್ಷಿಯಲ್ ಅಂತಂದರೆ ಇಲ್ಲಿವರೆಗೂ ರೆಸಿಡೆನ್ಷಿಯಲ್ ಆಯ್ತು ಈಗ. ಸೊ ಅಂದರೆ ಆಫೀಸ್ ರೂಮು ಶಾಪು ಯಾವುದೇ ಒಂದು ಇತ್ತಂದರೆ ವರ್ಕ್ ಪ್ಲೇಸ್ಗೆ ಶೆಲ್ ನಾಟ್ ಬಿ ಲೆಸ್ ದೆನ್ 6 ಸ್ಕ್ವೇರ್ ಮೀಟರ್ ವಿತ್ ಎ ಮಿನಿಮಮ್ ವಿಡ್ತ್ ಆಫ್ 2.1 ಮೀಟರ್, ರೈಟ್. ಸೊ 2.1 ಮೀಟರ್ಗಿಂತ ಜಾಸ್ತಿ ಇರಬಾರ್ದು. ಯಾವುದು ಇಲ್ಲಿ ಅವ್ರು ಹೇಳ್ತಾ ಇರೋದು ಅಂತಂದರೆ ಏನು ಹೇಳ್ತಾ ಇರೋದು, ಎದ್ರ ಬಗ್ಗೆ ಹೇಳ್ತಾ ಇರೋದು ಅದನ್ನು ತಿಳ್ಕೊಳ್ಳಿ. ರೂಮ್ ಸೈಜಸ್ ಹೇಳ್ತಾ ಇರೋದು. ಓಕೆ, ರೂಮ್ ಸೈಜಸ್ ಬಗ್ಗೆ ನಾವು ಮಾತಾಡ್ತಾ ಇರೋದು, ಅದನ್ನು ನಿಮಗೆ ನೆನಪಿರಲಿ, ಮತ್ತೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನೆಕ್ಸ್ಟು ಅದರ್ ಜನರಲ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ನೋಡಿ, ಈಗ ಸರ್ವಿಸಸ್ ಏನು ಬರುತ್ತೆ ಅದೇ ಇದೆ ಅಲ್ಲಿ. ಈಗ ಕಿಚನ್ ನೋಡಿ, ಫಸ್ಟು ಕಿಚನಲ್ಲಿ ಏನೇನು ಬರುತ್ತೆ. ಫಸ್ಟ್ ಪಾಯಿಂಟು, separate provided in a pantry means for washing of kitchen utensils which shall be lead directly on through the sink to a grated and trapped connection to a waste pipe. ಅಂದರೆ ವೇಸ್ಟ್ ಏನು ಇರುತ್ತೆ ಒಂದು ಪೈಪ್ಗೆ ಕನೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೋಗಿರಬೇಕು. ಇಂಪರ್ಮೇಬಲ್ ಫ್ಲೋರ್ ಇರಬೇಕು, ಯಾವುದೇ ಥರ ಲೀಕೇಜ್ ಇರಬಾರ್ದು. ಇದು ಸೆಕೆಂಡ್ನೇ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು
ಅಟ್ ಲೀಸ್ಟ್ ವಿಂಡೋ ನಾಟ್ ಲೆಸ್ ದೆನ್ 1 ಸ್ಕ್ವೇರ್ ಮೀಟರ್, ಗೊತ್ತಾಯ್ತಾ? 1 ಸ್ಕ್ವೇರ್ ಮೀಟರ್ದು ಏನಂತಾರೆ ವಿಂಡೋ ಇರಲೇಬೇಕು. ಆರ್ ಅನ್ ಓಪನ್ ಡೈರೆಕ್ಟ್ಲಿ ಟು ಅನ್ ಇಂಟೀರಿಯರ್ ಆರ್ ಅನ್ ಎಕ್ಸ್ಟೀರಿಯರ್ ಓಪನ್ ಸ್ಪೇಸ್ ಬಟ್ ನಾಟ್ ಇನ್ ಟು ಎ ಶಾಫ್ಟ್. ಶಾಫ್ಟ್ ಅಲ್ಲಿ ಇರಬಾರ್ದು, ಬಟ್ ಒಂದು ಇಂಟೀರಿಯರ್ ಎಕ್ಸ್ಟೀರಿಯರ್ ಸ್ಪೇಸ್ ಓಪನ್ ಸ್ಪೇಸ್ ಇರಲೇಬೇಕು. ಇದು ಕಿಚನ್ ಅಲ್ಲಿ. ಇನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ 15 ಮೀಟರ್ ಆರ್ ಮೋರ್ ಇನ್ ಹೈಟ್ ರೆಫ್ಯೂಜ್ ಟ್ಯೂಬ್ಸ್ ಇರುತ್ತೆ, ರೈಟ್? ಸೊ ರೆಫ್ಯೂಜ್ ಟ್ಯೂಬ್ಸ್ ಇರುತ್ತೆ. ಸೊ ನೀವೇನಂತಂದ್ರೆ ಈಗ ಈ ತರ ಇರುತ್ತೆ, ಇಲ್ಲಿಂದ ನೀವು ಓಪನ್ ಮಾಡಿಬಿಟ್ಟು ಡೈರೆಕ್ಟ್ ಆಗದೆ ಅದು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ತಾರೆ, ಇಲ್ಲಿ ಕೆಳಗಡೆ ಕಲೆಕ್ಟ್ ಮಾಡ್ಕೊತಾರೆ. ಸೊ ಸೇಮ್ ದಟ್, ರೈಟ್? ಸೇಮ್ ಅದೇ ತರ ಇರುತ್ತೆ. ಸೊ ನಾವು ಬಾತ್ರೂಮ್ ಮತ್ತೆ ವಾಟರ್ ಕ್ಲೋಸೆಟ್ ಅಲ್ಲಿ ಏನೇನು ಮಾಡಬೇಕು, ಏನೇನು ಇಂಪಾರ್ಟೆಂಟ್ ನಾವು ನೋಡ್ಕೋಬೇಕು ನೋಡಿ. ಸೊ ಬಾತ್ರೂಮ್ ಅಲ್ಲಿ ಅಟ್ ಲೀಸ್ಟ್ ಒನ್ ಆಫ್ ಇಟ್ಸ್ ವಾಲ್ ಶೆಲ್ ಬಿ ಓಪನ್ ಎಕ್ಸ್ಟರ್ನಲ್ ಏರ್, ಒಂದಾದ್ರೂ ಹೊರಗಡೆಯಿಂದ ಗಾಳಿ ಒಳಗಡೆ ಬರಂಗೆ ಇರಬೇಕು. ಯಾವುದು? ಬಾತ್ರೂಮ್ಗೆ. ಮಿನಿಮಮ್ ಓಪನ್ ಇನ್ ದ ಫಾರ್ಮ್ ಆಫ್ ವಿಂಡೋ ಆರ್ ಎನ್ ವೆಂಟಿಲೇಷನ್ ಟು ಎನ್ ಎಕ್ಸ್ಟೆಂಟ್ ಆಫ್ 0.37 ಸ್ಕ್ವೇರ್ ಮೀಟರ್ ಆರ್ ಮೀಟರ್ ಸ್ಕ್ವೇರ್. ನೋಡಿ, ಮಿನಿಮಮ್ ಅಷ್ಟಾದ್ರೂ ಇರಬೇಕು ಏರಿಯಾ. 0.37 ಮೀಟರ್ ಸ್ಕ್ವೇರ್ ಇಷ್ಟು ಏರಿಯಾ ಇರಬೇಕು, ರೈಟ್? ನೋಡಿ ಇಲ್ಲಿ ಮತ್ತೆ ಬಾತ್ರೂಮು ಬೇರೆ ಒಂದು ರೂಮ್ ಮೇಲ್ಗಡೆ ಇರಬಾರ್ದು. ಸೊ ಬಾತ್ರೂಮ್ ಕೆಳಗಡೆ ಅಥವಾ ವಾಷಿಂಗ್ ಪ್ಲೇಸ್ ಅಲ್ಲಿ ಬಾತ್ ಆರ್ ಟೆರೆಸ್ ಅದ್ರ ಕೆಳಗಡೆನೆ ಇರಬೇಕು. ಮತ್ತೆ ವಾಟರ್ ಟೈಟ್ ಇರಬೇಕು, ಫ್ಲೋರ್ ಯಾವುದೇ ತರ ಲೀಕೇಜ್ ಇರಂಗೆ ನೋಡ್ಕೋಬೇಕು. ಹ್ಯಾವ್ ದ ಪ್ಲಾಟ್ಫಾರ್ಮ್ ಆರ್ ಸೀಟ್ ಮೇಡ್ ಆಫ್ ವಾಟರ್ ಟೈಟ್ ನಾನ್ ಅಬ್ಸರ್ವೆಂಟ್ ಮಟೀರಿಯಲ್, ರೈಟ್? ನಾವು ವಾಟರ್ ಕ್ಲೋಸೆಟ್ ಎಲ್ಲಿ ಕೂಡಿಸ್ತೀವಿ ಅದು ವಾಟರ್ ಪ್ರೂಫ್ ಇರಬೇಕು. ವಾಲ್ಸ್ ಆರ್ ಪಾರ್ಟಿಷನ್ ಅಂಡ್ ಸರ್ಫೇಸ್ ಎವ್ರಿ ಸಚ್ ವಾಲ್ ಪಾರ್ಟಿಷನ್ ಶಲ್ ಬಿ ಫಿನಿಶ್ ವಿತ್ ಎ ಸ್ಮೂತ್ ಇಂಪರ್ವಿಯಸ್ ಮಟೀರಿಯಲ್ ಟು ಎ ಹೈಟ್ ಆಫ್ ನಾಟ್ ಲೆಸ್ ದನ್ 1 ಮೀಟರ್ ಅಬೋವ್ ದ ಫ್ಲೋರ್ ಆಫ್ ಸಚ್ ಎ ರೂಮ್, ಗೊತ್ತಾಯ್ತಾ? ಸೊ ಅದನ್ನ ಏನಂತಂದ್ರೆ 1 ಮೀಟರ್ ಮೇಲ್ಗಡೆ ಏನಂತಂದ್ರೆ ನಾವು ಮಾಡಬೇಕು, ಏನಂತಂದ್ರೆ ಈ ನೀರಿಂದ ಅದು ಏನಂತಂದ್ರೆ ಲೀಕೇಜ್ ಆಗೋ ಚಾನ್ಸಸ್ ಇರಬಾರ್ದು ಅಂತ ನಾವು ಇಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್, ಬಿ ಪ್ರೊವೈಡೆಡ್ ವಿತ್ ಎನ್ ಇಂಪರ್ವಿಯಸ್ ಫ್ಲೋರ್ ಕವರಿಂಗ್ ಸ್ಲೋಪಿಂಗ್ ಟುವರ್ಡ್ಸ್ ದ ಡ್ರೈನ್ ವಿತ್ ಎ ಶೂಟಬಲ್ ಗ್ರೇಡ್ ನಾಟ್ ಟುವರ್ಡ್ಸ್ ದ ವರಂಡಾ ಆರ್ ಎನಿ ಅದರ್ ರೂಮ್, ರೈಟ್? ಸೊ ಇದು ಕವರಿಂಗ್ ಸ್ಲೋಪಿಂಗ್ ಏನಿರುತ್ತೆ ನೀರು ಹೋಗೋಕ್ಕೆ, ಅದು ಏನಂತಂದ್ರೆ ಡ್ರೈನ್ ಆ ಕಡೆ ಇದೆ ಆ ಕಡೆನೆ ಸ್ಲೋಪ್ ಇರಬೇಕು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್, ಸೊ ಯಾವ ರೂಮಲ್ಲಿ ವಾಟರ್ ಕ್ಲೋಸೆಟ್ ಇರುತ್ತೆ, ರೈಟ್? ಸೊ ಅದ್ರದ್ದು ಒಂದು ಲ್ಯಾಬೋರೇಟರಿನ ಫಿಕ್ಸ್ ಮಾಡಬೇಕು, ರೈಟ್? ಪರ್ಪಸ್ ಆಫ್ ಅದಕ್ಕೆ ಯಾವುದಕ್ಕೆ ಯೂಸ್ ಮಾಡ್ತಾ ಇದೆಯೋ ಅದೇ ಮಾಡಬೇಕು, ಬೇರೆ ಏನು ಮಾಡಕ್ಕೆ ಹೋಗ್ಬಾರ್ದು ಅಲ್ಲಿ, ರೈಟ್? ಸೊ ಎವ್ರಿ ವಾಟರ್ ಕ್ಲೋಸೆಟ್ ಆರ್ ಎನ್ ಸೆಟ್ ಆಫ್ ಯೂರಿನಲ್ ಶೆಲ್ ಹ್ಯಾವ್ ಎ ಫ್ಲಶಿಂಗ್ ಸಿಸ್ಟಮ್ ಫಾರ್ ದ ಅಡ್ವೊಕೇಟ್ ಕೆಪಾಸಿಟಿ ಅಟ್ಯಾಚ್ ಟು ಇಟ್, ಅಂದ್ರೆ ಫ್ಲಶಿಂಗ್ ಸಿಸ್ಟಮ್ ಇರಬೇಕು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಎ ಟಾಯ್ಲೆಟ್ ಆನ್ ಎ ಟೆರೆಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಆಫ್ 2.2 ಮೀಟರ್ height shall be permitted subject to condition that the area of the toilet being counted in FAR, right? So 2.2 ಮೀಟರ್ height ಇಂದ ಏನಂತಂದ್ರೆ ಅಷ್ಟಾದ್ರೂ ಹೈಟ್ ಇರಲೇಬೇಕು. ಆಲ್ ದ ಸಿವೇಜ್ ಔಟ್ಲೆಟ್ಸ್ ಏನಂತಂದ್ರೆ ಡೈರೆಕ್ಟ್ ಆಗಿ ಸಿವೇಜ್ಗೆ ಕನೆಕ್ಟೆಡ್ ಆಗಿರಬೇಕು ಅಂತ ಲಾಸ್ಟ್ ಪಾಯಿಂಟ್ ಇದೆ. ಡನ್, ಇದಿಷ್ಟು ಗೊತ್ತಾಯ್ತು. ಈಗ ಇಲ್ಲಿ ಲಾಫ್ಟ್ ಅಂತ ಇದೆ, ರೈಟ್? ಸೊ ಲಾಫ್ಟ್ ಅಂದ್ರೆ ಏನು ಗೊತ್ತಾ? ಈಗ ಇಲ್ಲೊಂದು ಫ್ಲೋರ್ ಇದೆ, ಸೊ ಇದೊಂದು ಫ್ಲೋರ್ ಇದೆ, ಇದು ಸ್ಲ್ಯಾಬ್ ಇದೆ. ನಾವೇನ್ ಮಾಡ್ತೀವಿ, ಮನೇಲಿ ನೋಡಿರ್ತೀರಾ ನೀವು, ಆಯ್ತಾ? ಏನ್ ಮಾಡ್ತಾರೆ ಅಂತಂದ್ರೆ ಇದು ಜಸ್ಟ್ ಈ ಸ್ಲ್ಯಾಬಿಗೆ ಹತ್ಬಿಟ್ಟು ಇಲ್ಲಿ ನಾವು ಒಂದು ಮತ್ತೊಂದು ಏನಾದ್ರು ಸುಮ್ಮನೆ ಟೆಂಪ್ರರಿ ಒಂದು ಪ್ಲೇಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನಂತಂದ್ರೆ ಏನಾದ್ರು ಮಾಡೋಕೆ, ಸಾಮಾನು ಇಡೋಕೆ ಅಥವಾ ಕೆಲಸ ಮಾಡೋಕೆ ಮಾಡ್ಕೊಂಡಿರ್ತೀವಿ. ಬಟ್ ಇದು ನಿಯರ್ ಟು ದ ಸ್ಲ್ಯಾಬ್ ಇರುತ್ತೆ ನೋಡಿ, ಸೊ ಅದಕ್ಕೆ ಲಾಫ್ಟ್ ಅಂತ ಅಂತೀವಿ. ಸೊ ಲಾಫ್ಟ್ ಶಲ್ ಬಿ ಪರ್ಮಿಟೆಡ್ ಇನ್ ಎ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂಡ್ ಶಾಪ್ಸ್ ಓನ್ಲಿ. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮತ್ತೆ ಶಾಪ್ಸ್ ಅಲ್ಲಿ ಅಷ್ಟೇ ಇರುತ್ತೆ. ಸೊ ಅದ್ರದ್ದು 25% ಆಫ್ ದಿ ಕವರ್ಡ್ ಏರಿಯಾ ಆಫ್ ದಿ ರೆಸ್ಪೆಕ್ಟಿವ್ ಫ್ಲೋರ್, ರೈಟ್? ರೆಸ್ಟ್ರಿಕ್ಟೆಡ್ ಇರಬೇಕು, 25% ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀವು ಯೂಸ್ ಮಾಡಂಗಿಲ್ಲ. ಮತ್ತೆ ಮಿನಿಮಮ್ ಹೈಟ್ ಎಷ್ಟಿರ್ಬೇಕಂದ್ರೆ 1.75 ಮೀಟರ್, ಸೀಲಿಂಗ್ ಶೆಲ್ ಬಿ 1.75 ಮೀಟರ್ ಇರಬೇಕು ಫ್ರೀ ಆಗಿ. ಸೊ ಅಂತ ಕಡೆ ಇದ್ರೆ ನೀವು ಲಾಫ್ಟ್ ನ ಯೂಸ್ ಮಾಡ್ಬೋದು. ಇನ್ನೊಂದು ಮೆಜೈನ್ ಫ್ಲೋರ್ ಅಂತ ಇದೆ, ರೈಟ್? MEANINE. ಮೆಜೈನ್ ಫ್ಲೋರ್ ಅಂದ್ರೆ ಏನು ಗೊತ್ತಾ? ಈಗ ನಾವು ಸ್ಟೀಲ್ಸ್ ನ ನೀವು ಶಾಪ್ ಅಲ್ಲಿ ನೋಡಿರ್ಬೋದು, ರೈಟ್? ಸೇಮ್ ಇದೇ ಏನಿದೆ ಅಲ್ಲ, ಇದು ಲಾಫ್ಟ್. ಈ ಪ್ಲೇಸ್ ಅಲ್ಲಿ ಏನಂತಂದ್ರೆ ಇದೇ ಪ್ಲೇಸ್ ಅಲ್ಲಿ ಏನಂತಂದ್ರೆ ಒಂದು ಫ್ಲೋರ್ ತರ ಮಾಡಿ ಇಲ್ಲಿ ಏನಂತಂದ್ರೆ ಮಟೀರಿಯಲ್ ನ ಸ್ಟೋರ್ ಮಾಡ್ತಾರೆ ಮೇಲ್ಗಡೆ, ರೈಟ್? ಬಟ್ ನಿಯರ್ ಟು ದ ಫ್ಲೋರ್ ಇರುತ್ತೆ, ನಿಯರ್ ಟು ದ ಸ್ಲ್ಯಾಬ್ ಇರುತ್ತೆ, ಅದು ಗೊತ್ತಾಯ್ತಾ? ಅದು ಮೆಜೈನ್ ಫ್ಲೋರ್ ಇದೆ. ಸೊ ಮಿನಿಮಮ್ ಹೈಟ್ 2.75 ಮೀಟರ್ ಇರುತ್ತೆ, ರೈಟ್? Any two floors above the ground in all types of building provided the same counted as part of the total permissible floor area ratio ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ? ಅದು 2.75 ಇರಬೇಕು. ನಾವು ಬೇಸ್ಮೆಂಟ್ ಇದೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟು ಬೇಸ್ಮೆಂಟ್. ಈಗ ಬೇಸ್ಮೆಂಟ್ ಅಲ್ಲಿ ನೋಡಿ ಏನಿದೆ, ಬೇಸ್ಮೆಂಟ್ ಅಲ್ಲಿ ಸಿಂಪಲ್ ಆಗಿದೆ ತುಂಬಾ. ಎವ್ರಿ ಬೇಸ್ಮೆಂಟ್ ಶೆಲ್ ಬಿ ಪಾರ್ಟ್ ಅಟ್ ಲೀಸ್ಟ್ 2.5 ಮೀಟರ್ ಇನ್ ಹೈಟ್ ಫ್ರಮ್ ದ ಫ್ಲೋರ್ ಟು ಅಂಡರ್ ಸೈಡ್ ಆಫ್ ದ ರೂಫ್ ಸ್ಲ್ಯಾಬ್. ಸೊ ಇದು ಹೇಳ್ತಾ ಇರೋದು. ಸೊ ಇದು ಏನಿರುತ್ತೆ ಅಂತಂದ್ರೆ
2.5 ಮೀಟರ್ ಇರಬೇಕು, ಕರೆಕ್ಟ್. ಆರ್ ಸೀಲಿಂಗ್ ವಿತ್ ಮ್ಯಾಕ್ಸಿಮಮ್ ಹೈಟ್ ನಾಟ್ ಮೋರ್ ದೆನ್ 4.5 ಮೀಟರ್. 4.5 ಮೀಟರ್ಗಿಂತ ಜಾಸ್ತಿ ಇರಬಾರ್ದು, ಮತ್ತೆ 2.5 ಮೀಟರ್ಗಿಂತ ಕಮ್ಮಿ ಇರಬಾರ್ದು. ಅದಕ್ಕಿಂತ ಕಮ್ಮಿ ಇರಂಗಿಲ್ಲ, ಯಾಕೆಂದರೆ ಪಾರ್ಕಿಂಗು ಪ್ರಾಬ್ಲಮ್ ಆಗುತ್ತೆ, ಒಳಗಡೆ ಆಕ್ಯುಪೆನ್ಸಿನೂ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಎಲ್ಲೆಲ್ಲಿ ಆಕ್ಯುಪೆನ್ಸಿಗೆ ಏನಂತಂದರೆ ವೆಂಟಿಲೇಷನ್ ಪ್ರಾಬ್ಲಮ್ ಇರುತ್ತೆ, ಏರ್ ಪ್ರಾಬ್ಲಮ್ ಇರುತ್ತಲ್ಲ, ಅಂಥ ಕಡೆ ಮೆಕ್ಯಾನಿಕಲ್ ವೆಂಟಿಲೇಷನು ಲೈಕ್ ಬ್ಲೋವರ್ಸು, ಎಕ್ಸಾಸ್ಟ್ ಫ್ಯಾನ್ಸು, ರೈಟ್. ಸೊ ಒನ್ ಎಕ್ಸಾಸ್ಟ್ ಫ್ಯಾನ್ ಫಾರ್ 50 ಸ್ಕ್ವೇರ್ ಮೀಟರ್ ಏರಿಯಾ, ಒಂದು ಪ್ಲಾಟ್ ಇತ್ತಂತಂದರೆ ಅದ್ರದ್ದು ಎಷ್ಟಿರುತ್ತೆ ಸೈಜು, ಸೊ 50 ಸ್ಕ್ವೇರ್ ಮೀಟರ್ಗೆ ಒನ್ ಎಕ್ಸಾಸ್ಟ್ ಫ್ಯಾನ್ನ ನಾವು ಏನಂತಂದರೆ ಅಪ್ಲೈ ಮಾಡಬೇಕಾಗುತ್ತೆ. ಅವ್ರ ಏರ್ ಕಂಡೀಷನಿಂಗ್ ಸಿಸ್ಟಮ್ ಆದರೂ ಪ್ರೊವೈಡ್ ಮಾಡಲೇಬೇಕು. ಡನ್, ಗೊತ್ತಾಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಬೇಸ್ಮೆಂಟ್ ಮೇಲೆ ಇನ್ನೊಂದು ಪಾಯಿಂಟ್ ಇದೆ. ಮಿನಿಮಮ್ ಹೈಟ್ ಆಫ್ ದ ಸೀಲಿಂಗ್ ಆಫ್ ಎನಿ ಬೇಸ್ಮೆಂಟ್ ಶಾಲ್ ಬಿ 0.9 ಮೀಟರ್, ರೈಟ್. 0.9 ಮೀಟರ್ ಇದೆ. ಮ್ಯಾಕ್ಸಿಮಮ್ 1.2 ಮೀಟರ್ ಅಬೋವ್ ದ ಆವರೇಜ್ ರೋಡ್ ಲೆವೆಲ್ ಆನ್ ದ ಫ್ರಂಟ್ ಸೈಡ್ ಆಫ್ ದ ಬಿಲ್ಡಿಂಗ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ MCQ ಕ್ವಶನ್ ಇಂಥದ್ರಿಂದನೇ ಬರುತ್ತೆ, ದಯವಿಟ್ಟು ನೋಡ್ಕೊಳ್ಳಿ, ರೈಟ್. ಸೀಲಿಂಗ್ ಏನಿರುತ್ತೆ ಬೇಸ್ಮೆಂಟ್ದು 0.9 ಮತ್ತು 1.2 ಅಬೋವ್ ದ ಆವರೇಜ್ ರೋಡ್ ಲೆವೆಲ್ ಅದಕ್ಕಿಂತ ಇರಬೇಕು ಅಂತ ಹೇಳ್ತಾ ಇರೋದು, ರೈಟ್. ಆಮೇಲೆ ಡ್ರೈನೇಜ್ ಬಗ್ಗೆನೂ ಕೇರ್ ತಗೋಬೇಕು ಅಷ್ಟೇ. ಮಿಕ್ಕಿರೋ ಪಾಯಿಂಟ್ಸು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬೇಕಾದರೆ ನೀವು ಬರ್ಕೋಬೋದು, ರೈಟ್. ಸೊ ಇಲ್ಲೊಂದು ಪಾಯಿಂಟ್ ಇದೆ, ಪಾರ್ಟಿಷನ್ ಅಂತಂದರೆ ಇದ್ರದ್ದೊಂದು ಪಾಯಿಂಟ್ ಇದೆ, ನೋಡ್ಕೋಬೋದು. ನೆಕ್ಸ್ಟು ಗ್ಯಾರೇಜು, ರೈಟ್. ಈ ಗ್ಯಾರೇಜ್ ಇತ್ತಂದರೆ ಯಾವ್ಯಾವ ಥರ ಏರಿಯಾ ನಾವು ನೋಡ್ಕೋಬೇಕಾಗುತ್ತೆ. ಪ್ಲಿಂತ್ ಆಫ್ ಗ್ಯಾರೇಜ್ ಲೊಕೇಟೆಡ್ ಎಟ್ ಗ್ರೌಂಡ್ ಲೆವೆಲ್ ಶಾಲ್ ನಾಟ್ ಬಿ ಲೆಸ್ ದೆನ್ 15 ಸೆಂಟಿಮೀಟರ್ ಅಬೋವ್ ದ ಸರೌಂಡಿಂಗ್ ಗ್ರೌಂಡ್ ಲೆವೆಲ್. ಗೊತ್ತಾಯ್ತಾ? ಇದ್ರದ್ದು ಪ್ಲಿಂತು 15 ಸೆಂಟಿಮೀಟರ್ಗಿಂತ ಕಮ್ಮಿ ಇರಂಗಿಲ್ಲ, ಗೊತ್ತಾಯ್ತಾ, ಅಬೋವ್ ದ ಗ್ರೌಂಡ್ ಲೆವೆಲ್. ಗ್ಯಾರೇಜ್ ಶೆಲ್ ಬಿ ಸೆಟ್ ಬ್ಯಾಕ್ ಬಿಹೈಂಡ್ ದ ಬಿಲ್ಡಿಂಗ್ ಲೈನ್ ಆಫ್ ದ ಸ್ಟ್ರೀಟ್ ಆರ್ ರೋಡ್ ಆನ್ ಟು ದ ವಿಚ್ ಪ್ಲಾಟ್ಸ್ ಅಬೌಟ್ಸ್ ಅಂಡ್ ಶೆಲ್ ನಾಟ್ ಲೊಕೇಟೆಡ್ ಅಫೆಕ್ಟಿಂಗ್ ದ ಎಕ್ಸಸ್ ವೇ ಟು ದ ಬಿಲ್ಡಿಂಗ್. ಆಯ್ತಾ, ಯಾವುದೇ ಒಂದು ಬಿಲ್ಡಿಂಗ್ಗೆ ಅದು ಎಫೆಕ್ಟ್ ಆಗಬಾರ್ದು ಗ್ಯಾರೇಜು, ರೈಟ್. ಅದಕ್ಕೂ ಇದಕ್ಕೂ ಸಪ್ರೇಟ್ ಆಗಿರಬೇಕು, ಇರಲಿಲ್ಲ ಅಂದರೆ ಅದನ್ನು ಅವರು ಕ್ಲೋಸ್ ಮಾಡ್ತಾರೆ, ಇದನ್ನು ತಿಳ್ಕೊಳ್ಳಿ. ನೆಕ್ಸ್ಟು ರೆಸ್ಪೆಕ್ಟಿವ್ ಬಿಲ್ಡಿಂಗ್ ಸೈಟ್ಸ್ ಅಲ್ಲಿ ನೋಡಿದಾಗ, ಈಗ ನೆಕ್ಸ್ಟು ರಿಕ್ವೈರ್ಮೆಂಟ್ ಇನ್ ರೆಸ್ಪೆಕ್ಟಿವ್ ಬಿಲ್ಡಿಂಗ್ ಸೈಟ್ಸು, ಅದರಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಬರುತ್ತೆ, ಡಿಸ್ಟೆನ್ಸ್ ಫ್ರಮ್ ದ ಎಲೆಕ್ಟ್ರಿಕ್ ಲೈನ್ ಎಷ್ಟಿರಬೇಕು. ಇದು ಇಂಪಾರ್ಟೆಂಟ್ ಇದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಒನ್, ರೈಟ್. ಇದು ಇಂಪಾರ್ಟೆಂಟ್ ಇದೆ. ಲೋ ಆ್ಯಂಡ್ ಮೀಡಿಯಂ ವೋಲ್ಟೇಜ್ ಲೈನ್ಸ್ ಆ್ಯಂಡ್ ಸರ್ವಿಸ್ ಲೈನ್ಸ್ ಇತ್ತಂದರೆ ಆ ಬಿಲ್ಡಿಂಗಿಂದ ನಿಮ್ಮ ಮನೆ ವರ್ಟಿಕಲಿ 2.5 ಮೀಟರ್ ದೂರ ಇರಬೇಕು, ಹಾರಿಜೆಂಟಲಿ 1.2 ಮೀಟರ್. ಅಂದರೆ ವರ್ಟಿಕಲಿ ಅಂದರೆ ಈ ಥರ, ಹಾರಿಜೆಂಟಲಿ ಈ ಥರ, ರೈಟ್. ಸೊ ನಿಮ್ಮ ಸೈಟ್ ಈ ಥರ ಇದೆ ಅಂತ ನೋಡ್ಕೊಳ್ಳಿ. ಪ್ಲ್ಯಾನಲ್ಲಿ ನೋಡಿದಾಗ ಸೊ ವರ್ಟಿಕಲಿ ನಮ್ಗೆ ಕಾಣಿಸೋದಿಲ್ಲ 3Dಯಲ್ಲಿ, ರೈಟ್. ವರ್ಟಿಕಲಿ ಅಂತಂದರೆ ಹೈಟಿಂದ, ರೈಟ್. ಯಾವುದಾದ್ರೂ ಹೈ ಟೆನ್ಷನ್ ವೈರ್ ಹೋಗ್ತಾ ಇದ್ರೆ ಮೇಲ್ಗಡೆಯಿಂದ ಅಟ್ಲೀಸ್ಟ್ ಇಷ್ಟಾದರೂ ಅದ್ರದಿಂದ ಸ್ಪೇಸ್ ಇರಬೇಕು. ನೆಕ್ಸ್ಟು ಹೈ ವೋಲ್ಟೇಜ್ ಲೈನ್ ಅಪ್ ಟು ಇನ್ಕ್ಲೂಡಿಂಗ್ 11,000 ವೋಲ್ಟ್ಸ್ ಇತ್ತಂದರೆ 3.7 ಮೀಟರ್ ಮೇಲ್ಗಡೆನೇ ಇರಬೇಕು ಅದು, ರೈಟ್. 3.7 ಮೇಲ್ಗಡೆನೇ ಇರಬೇಕು, 1.2 ಮೀಟರ್ ಹಾರಿಜೆಂಟಲಿ ಇರಬೇಕು, ರೈಟ್. ಇಷ್ಟು ದೂರ ಇರಲೇಬೇಕು, ಆಯಿತಾ. ಇಷ್ಟು ದೂರ ಏನಿದೆ, ಇನ್ನೂ ಜಾಸ್ತಿ ದೂರನೇ ಇರಬೇಕು, ಇದು ತುಂಬ ಕಮ್ಮಿ ಆಯಿತು. ಹೈ ವೋಲ್ಟೇಜ್ ಲೈನ್ ಇತ್ತು ಅಂತಂದರೆ ಆ್ಯಂಡ್ ಅಪ್ ಟು 33,000 ವೋಲ್ಟ್ಸ್ ಇತ್ತಂದರೆ 3.7 ಮೀಟರ್, ಸೊ ಇದು 2 ಮೀಟರ್, ರೈಟ್. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್, ಯು ಹ್ಯಾವ್ ಟು ರಿಮೆಂಬರ್. ಎಕ್ಸ್ಟ್ರಾ ಅದಕ್ಕಿಂತ 33ಗಿಂತ ಮೇಲ್ಗಡೆ ಹೋದರೆ 0.3 ಮೀಟರ್ ಫಾರ್ ಎವ್ರಿ ಅಡಿಷನಲ್ 33,000 ವೋಲ್ಟ್ ಆರ್ ಎ ಪಾರ್ಟ್ ದೇರ್ ಆಫ್. ಅಂದರೆ ಸೊ ಆ್ಯಡ್ ಆನ್ ಮಾಡ್ಕೊಂಡು ಹೋಗಬೇಕು. 33 ಆದಮೇಲೆ ಏನು ಬರುತ್ತೆ, ಫಾರ್ 0.3 ಮೀಟರ್ ಫಾರ್ ಎವ್ರಿ ಅಡಿಷನಲ್ 33,000 ಆ್ಯಡ್ ಮಾಡ್ಕೊಂಡು ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು, ಓಕೆ. ನೆಕ್ಸ್ಟು ಈಗ ಮೀನ್ಸ್ ಆಫ್ ಎಕ್ಸಸ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸಲ್ಲಿ. ಮೀನ್ಸ್ ಆಫ್ ಎಕ್ಸಸ್ ಅಂತ ಡೈರೆಕ್ಟ್ ಕೊಟ್ಟಿದ್ದಾರೆ. ಮೀನ್ಸ್ ಆಫ್ ಎಕ್ಸಸ್ ಈಸ್ ನಥಿಂಗ್ ಬಟ್ ಹೋಗೋಕ್ಕೆ ಬರೋಕ್ಕೆ ನಮಗೆ ದಾರಿ ಇರಬೇಕು, ಬಿಲ್ಡಿಂಗಲ್ಲಿ ಯಾವ ಥರ ಇರಬೇಕು ಅಂತ ಹೇಳ್ತಾ ಇರೋದು. ನೋಡಿ, ನೋ ಬಿಲ್ಡಿಂಗ್ ಶಲ್ ಬಿ ಇರೆಕ್ಟೆಡ್ ಸೊ ಆಸ್ ಟು ಡಿಪ್ರಿವ್ ಎನಿ ಅದರ್ ಬಿಲ್ಡಿಂಗ್ಸ್ ಆಫ್ ಇಟ್ಸ್ ಮೀನ್ ಆಫ್ ಎಕ್ಸಸ್. ಅಂದರೆ ನಿಮ್ಮ ಬಿಲ್ಡಿಂಗ್ದು ನಿಮ್ಮೇ ಎಂಟ್ರೆನ್ಸ್ ಇರಬೇಕು, ಬೇರೆ ಬಿಲ್ಡಿಂಗ್ ಒಳಗಡೆಯಿಂದ ಬರೋಕ್ಕೆ ಯಾವುದೇ ಥರ ಚಾನ್ಸ್ ಇಲ್ಲ. ಎವ್ರಿ ಪರ್ಸನ್ ಹೂ ಎರೆಕ್ಟ್ ಎ ಬಿಲ್ಡಿಂಗ್ ಶಲ್ ನಾಟ್ ಎಟ್ ಎನಿ ಟೈಮ್ ಇರೆಕ್ಟ್ ಆರ್ ಕಾಸ್ ಅಂಡ್ ಪರ್ಮಿಟ್ ಟು ಎನಿ ಬಿಲ್ಡಿಂಗ್ ವಿಚ್ ಎನಿ ವೇ ಎನ್ರೋಚಸ್ ಅಪಾನ್ ದ, ಏನಂತಂದರೆ ಸಿಂಪಲ್ ಆಗಿದೆ ಇದು, ಸುಮ್ಮನೆ ವರ್ಡಿಂಗ್ಸಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ. ಈಗ ನೆಕ್ಸ್ಟ್ ಪಾರ್ಟ್ ನೋಡೋಣ. ಸೊ ಈ ಒಂದು ಮೀನ್ಸ್ ಆಫ್ ಎಕ್ಸಸ್ ಅಲ್ಲಿ ಸ್ವಲ್ಪ ಫೈರ್ ಪ್ರೊಟೆಕ್ಷನ್ ಪಾಯಿಂಟ್ಸು ಇದೆ, ರೈಟ್. ಒಂದು 3-4 ಪಾಯಿಂಟ್ಸ್ ಇದೆ, ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕೆಂದರೆ ಒಂದರಲ್ಲಿ 2-3 ಆಗ್ತಾ ಇದೆ ಅಂತಂದರೆ ನಾವು ಮುಗಿಸೋಣ, ಬೇಗ ನಿಮಗೂ ಹೆಲ್ಪ್ ಆಗುತ್ತೆ. ನೋಡಿ, ಫಸ್ಟ್ ಪಾಯಿಂಟ್ ಏನಿದೆ, ವಿಡ್ತ್ ಆಫ್ ದ ಮೇನ್ ಸ್ಟ್ರೀಟ್ ಆನ್ ವಿಚ್ ದ ಬಿಲ್ಡಿಂಗ್ ಅಬೌಟ್ ಶಲ್ ನಾಟ್ ಬಿ ಲೆಸ್ ದೆನ್ 12 ಮೀಟರ್, ಓಕೆ. ಆಮೇಲೆ ಇಫ್ ದೇರ್ ಆರ್ ಎನಿ ಬೆಂಡ್ಸ್, ರೈಟ್. ಈ ವಿಡ್ತು ಮೇನ್ ಸ್ಟ್ರೀಟ್ ಎಷ್ಟಿರ್ಬೇಕಂದ್ರೆ 12 ಇರಬೇಕು. ಆಮೇಲೆ ಇಫ್ ದೇರ್ ಎನಿ ಬೆಂಡ್ಸ್ ಆರ್ ಕರ್ವ್ಸ್ ಇನ್ ದ ಅಪ್ರೋಚ್ ರೋಡ್ ಸಫಿಷಿಯಂಟ್ ವಿಡ್ತ್ ಶಲ್ ಬಿ ಪರ್ಮಿಟೆಡ್ ಎಟ್ ದ ಕರ್ವ್. ಅಂದರೆ ಈ ಥರ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ
ಸೊ ಈ ಬೆಂಡಲ್ಲಿ ಇದೇನಿರುತ್ತೆ ನೋಡಿ, ಈ ಕರ್ವ್ ಅಲ್ಲಿ ಏನಂತಂದ್ರೆ ಸಫಿಷಿಯಂಟ್ ಏನಂತಂದ್ರೆ ಏನಿರ್ಬೇಕು ಅಂತಂದ್ರೆ ಬಿಡ್ತಿರ್ಬೇಕು. ಸೊ ಫೈರ್ ಟೆಂಡರ್ಸ್ ಟು ಟರ್ನ್, ಫೈರ್ ಟೆಂಡರ್ಸ್ ಏನೇ ಒಳಗಡೆ ಬರೋಕಿರೋ ಏನೋ ಫೈರ್ ಬ್ರಿಗೇಡ್ ಬರುತ್ತೆ ಒಳಗಡೆ, ಸೊ ಅದು ಬರೋಕ್ಕೆ ಅಲ್ಲಿ ಸ್ಪೇಸ್ ಇರಬೇಕು. ಟರ್ನಿಂಗ್ ಸರ್ಕಲ್ ಅಂತ ಅಂತಾರೆ ಅದಕ್ಕೆ, ರೈಟ್. ಶೆಲ್ ಬಿ ಅಟ್ ಲೀಸ್ಟ್ 9 ಮೀಟರ್ ರೇಡಿಯಸ್, 9 ಮೀಟರ್ ರೇಡಿಯಸ್ ಇರಲೇಬೇಕು. ಗೊತ್ತಾಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್, ವೆರಿ ಇಂಪಾರ್ಟೆಂಟ್. ಇದು ಫೈರ್ ಪ್ರೊಟೆಕ್ಷನ್ಗೆ. ನಾವು ಫೈರ್ ಪ್ರೊಟೆಕ್ಷನ್ ಅಂತಂದ್ರೆ ಇದು ಸ್ವಲ್ಪ ಫೈರ್ ರಿಲೇಟೆಡ್ ಇದೆ. ಫೈರ್ ಪ್ರೊಟೆಕ್ಷನ್ ಅಂತ ನಾವು ಸುಮ್ಮನೆ ಬಂದಿದ್ದೀನಿ ಅಂತ ಮತ್ತೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ ರಿಲೇಟೆಡ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ನಾವು ಮತ್ತೆ ಇನ್ನೇನಾದರೂ ಯಾವುದಾದ್ರು ಬೇರೆ ಪಾಯಿಂಟ್ಸ್ ಇದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಡ್ ಮಾಡ್ತೀನಿ, ರೈಟ್. ಇದರಲ್ಲಿ ಏನಿದೆ ಅದನ್ನು ಹೇಳೋಣ, ಅದನ್ನು ಬೇಕಾದರೆ ಎಕ್ಸ್ಟ್ರಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪಾಯಿಂಟು, ದ ಅಪ್ರೋಚ್ ಟು ದ ಬಿಲ್ಡಿಂಗ್ ಅಂಡ್ ಓಪನ್ ಸ್ಪೇಸಸ್ ಆನ್ ಇಟ್ಸ್ ಆಲ್ ಸೈಡ್ಸ್, ಆಯ್ತಾ. ಬೇರೆ ಬೇರೆ ಸೈಡ್ಸ್ ಏನಿರುತ್ತೆ, ರೈಟ್. ಸೊ ಅದ್ರ ಪ್ರಕಾರ ನೋಡಿದ್ರೆ up to 6 meter width and layout for the same shall be done in a consultation with the chief fire officer. chief fire officer ದು ಪರ್ಮಿಷನ್ ತಗೊಳ್ಬೇಕು, ರೈಟ್. ಮತ್ತೆ ಏನ್ ಮಾಡ್ಬೇಕಂತಂದ್ರೆ 22 tons for the low rise building, 45 tons for the building 15 meter, ರೈಟ್. 22 tons ಮತ್ತೆ 45 tons ಏನಿದು ವೇಟ್, ರೈಟ್. ವೇಟ್ ಆಫ್ ಫೈರ್ ಟೆಂಡರ್ ಅಂತಂದ್ರೆ ವಾಟರ್ದು ಏನು ಕೆಪಾಸಿಟಿ ಇರುತ್ತಲ್ಲ ಅದು, ರೈಟ್. ಸೊ ಅದು 15 ಮೀಟರ್ ವರೆಗೆ ಅಂಡ್ ಅಬೋವ್ ಇನ್ ದ ಹೈಟ್. ದ ಸೇಡ್ ಓಪನ್ ಸ್ಪೇಸ್ ಶೆಲ್ ಬಿ ಕೆಪ್ಟ್ ಫ್ರೀ ಫಾರ್ ದ ಅಬ್ಸ್ಟ್ರಕ್ಷನ್ ಅಂಡ್ ಶೆಲ್ ಬಿ ಮೋಟರೇಬಲ್. ಗೊತ್ತಾಯ್ತಾ? ಸೊ ಇದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಇದು. ನೆಕ್ಸ್ಟ್, ಮೇನ್ ಎಂಟ್ರೆನ್ಸ್ ಟು ದ ಪ್ರಿಮೈಸಸ್ ಶೆಲ್ ಬಿ ಆಫ್ ಅಡ್ವೊಕೇಟ್ ವಿಡ್ತ್. ಮೇನ್ ಎಂಟ್ರೆನ್ಸ್ ಬಗ್ಗೆ ಹೇಳ್ತಾ ಇರೋದು ಇವಾಗ. ಸೊ ತುಂಬಾ ಫಾಸ್ಟ್ ಆಗಿ ಒಳಗಡೆ ಬರೋಕೆ ಇರಬೇಕು, ಸ್ವಲ್ಪ ಗೇಟ್ ದೊಡ್ಡದಾಗಿರ್ಬೇಕು. ಸಿಂಪಲ್ ಆಗಿರೋದಂದ್ರೆ ಏನಂತಂದ್ರೆ ಶೆಲ್ ಮೆಜರ್ ಲೆಸ್ ದೆನ್ 5 ಮೀಟರ್, ರೈಟ್. ಶುಡ್ ನಾಟ್ ಬಿ ಲೆಸ್ ದೆನ್ 5 ಮೀಟರ್. Entrance gate shall fold back against the compound wall of the premises, right. So leaving exterior access way within the plot free for the movement of the fire services vehicles. ಗೊತ್ತಾಯ್ತಾ? ಗೇಟ್ ಎಲ್ಲಂದ್ರಲ್ಲಿ ತೆರ್ಕೊಳಂಗಿಲ್ಲ. ಏನಂತಂದ್ರೆ ಗೇಟು ಕಾಂಪೌಂಡ್ ವಾಲ್ ಇರುತ್ತೆ, ಅಂದ್ರೆ ಒಂದು ಟೈಪ್ ಆಫ್ ರೋಲ್ ಇರುತ್ತಲ್ಲ, ಸ್ಕ್ರೋಲ್ ಇರುತ್ತಲ್ಲ, ರೋಲ, ರೈಟ್. ಸೊ ಅದು ಕಾಂಪೌಂಡ್ ವಾಲ್ ಹಿಂದ್ಗಡೆನೆ ಹೋಗ್ಬೇಕು ಅಂತ ಹೇಳ್ತಾ ಇರೋದು. ಗುಡ್ ಪಾಯಿಂಟ್. ಸೊ ಹೈಟ್ ಆಫ್ ದಿ ಆರ್ಚ್ ಶಲ್ ನಾಟ್ ಬಿ ಹೈಟ್ ಲೆಸ್ ದೆನ್ 5 ಮೀಟರ್ ಇರುತ್ತೆ. ಸೊ ಮಲ್ಟಿ ಸ್ಟೋರಿ ಗ್ರೂಪ್ ಹೌಸಿಂಗ್ ಇತ್ತಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ರೋಡ್ ಶೆಲ್ ಬಿ 20 ಮೀಟರ್ ಆಸ್ ಪರ್ ಮಾಸ್ಟರ್ ಪ್ಲಾನ್ ಡೆವಲಪ್ಮೆಂಟ್ ಪ್ಲಾನ್, ರೈಟ್. ಆಮೇಲೆ ಇಂಡಿವಿಜುವಲ್ ಬಿಲ್ಡಿಂಗ್ಸ್ ಇತ್ತಂದ್ರೆ ದೇರ್ ಶೆಲ್ ಬಿ 6 ಮೀಟರ್ ಸ್ಪೇಸ್ ಅರೌಂಡ್ ಇರಬೇಕು ಅಂತ ಹೇಳ್ತಾ ಇರೋದು. ಓಕೆ, ಸೊ ದಿಸ್ ಪಾಯಿಂಟ್ ಆಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಬೇಸ್ಮೆಂಟ್ ಎಕ್ಸ್ಟೆಂಡಿಂಗ್ ಬಿಯಾಂಡ್ ದ ಬಿಲ್ಡಿಂಗ್ ಲೈನು, ಬೇಸ್ಮೆಂಟ್ ಬಿಲ್ಡಿಂಗ್ ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ capable of taking 45 tons of building height, tons ಇತ್ತಂದ್ರೆ ಬಿಲ್ಡಿಂಗ್ ಹೈಟ್ 15 ಮೀಟರ್ ಇರುತ್ತೆ. ಅಬೋ 22 tons ಫಾರ್ ದ ಬಿಲ್ಡಿಂಗ್ ಹೈಟ್ ಲೆಸ್ ದೆನ್ 15 ಮೀಟರ್ ಇರುತ್ತೆ. ಓಕೆ, ಇದು ಏನಿಲ್ಲ, ಇದು ಇರಲಿ ಇವಾಗ, ರೈಟ್. ನೆಕ್ಸ್ಟ್ ನೋಡಿ, ಸ್ಟೇರ್ ಕೇಸ್ ರಿಕ್ವೈರ್ಮೆಂಟ್ ಬಗ್ಗೆ ನೋಡೋಣ. ಈಗ ಸ್ಟೇರ್ ಕೇಸ್ ರಿಕ್ವೈರ್ಮೆಂಟ್ ಅಲ್ಲಿ ಏನೇನಿದೆ? ಸಿಂಗಲ್ ಸ್ಟೇರ್ ಕೇಸ್ ಮೇ ಬಿ ಅಕ್ಸೆಪ್ಟೆಡ್ ಫಾರ್ ಎಜುಕೇಶನಲ್ ಬಿಸ್ನೆಸ್ ಆರ್ ಗ್ರೂಪ್ ಹೌಸಿಂಗ್ society where floor area does not exceed 300 square meter or meter square and height of the building does not exceed 24 meter. These are very important. Values ಎಲ್ಲೆಲ್ಲಿ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸ್ಟೇರ್ ಕೇಸ್ ರಿಕ್ವೈರ್ಮೆಂಟ್ ಅಲ್ಲಿ. ಈಗ ಮಿನಿಮಮ್ ವಿಡ್ತ್ ಆಫ್ ದಿ ಪ್ರೊವಿಷನ್ ಫಾರ್ ದ ಸ್ಟೇರ್ ವೇ ನೋಡಿ. ರೆಸಿಡೆನ್ಷಿಯಲ್ ಲೋ ರೈಸ್ ಬಿಲ್ಡಿಂಗ್ ಇತ್ತಂದ್ರೆ 0.9 ಮೀಟರ್, ರೈಟ್. ವಿಡ್ತ್ ಹೇಳ್ತಾ ಇರೋದು, ವಿಡ್ತ್ ಪ್ರಾವಿಷನ್ಸ್ ನಾನು ಹೇಳ್ತಾ ಇರೋದು ಯಾವುದು? ಸ್ಟೇರ್ ವೇಸ್ ಹೇಳ್ತಾ ಇರೋದು ನಾನು. ಅದರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಫ್ಲಾಟ್ಸ್ ಹಾಸ್ಟೆಲ್ ಗ್ರೂಪ್ ಇದ್ರೆ 1.25 ಮೀಟರ್. ಅಸೆಂಬ್ಲಿ ಬಿಲ್ಡಿಂಗ್ ಇದ್ರೆ ಆಡಿಟೋರಿಯಂ ಥಿಯೇಟರ್ ಇದ್ರೆ 2 ಮೀಟರ್ ವಿಡ್ತ್ ಜಾಸ್ತಿ ಬೇಕು. ಆಲ್ ಅದರ್ ಬಿಲ್ಡಿಂಗ್ ಹೋಟೆಲ್ಸ್ 1.5 ಮೀಟರ್. ಇನ್ಸ್ಟಿಟ್ಯೂಷನಲ್ ಬಿಲ್ಡಿಂಗ್ಸ್ ಇತ್ತಂದ್ರೆ 2 ಮೀಟರ್. ಎಜುಕೇಶನಲ್ ಇತ್ತಂತಂದ್ರೆ 1.5 ಮೀಟರ್. ಗೊತ್ತಾಯ್ತಾ? ಸೊ ಈ ತರ ಏನಂತಂದ್ರೆ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್, ಮಿನಿಮಮ್ ವಿಡ್ತ್ ಪ್ರೊವಿಷನ್ ಫಾರ್ ದ ಪ್ಯಾಸೇಜ್ ವೇ ಆರ್ ದ ಕಾರಿಡಾರ್ಸ್. ಸೊ ವಿಡ್ತ್ ಪ್ರೊವಿಷನ್ ಶೆಲ್ ಬಿ ಮೇಡ್ ಫಾರ್ ದ ಈಸ್ಟ್ ಪ್ಯಾಸೇಜ್ ವೇ ಕಾರಿಡಾರ್ಸ್. ಅದು ಏನಿರಬೇಕು? ರೆಸಿಡೆನ್ಷಿಯಲ್ ಆರ್ ಡೆವಲಿಂಗ್ ಇರೋದು 1 ಮೀಟರ್ ಇರುತ್ತೆ, ರೈಟ್. ಹಾಸ್ಟೆಲ್ ಇದ್ರೆ 1.25 ಮೀಟರ್ ಇರುತ್ತೆ ವಿಡ್ತು. ಅಸೆಂಬ್ಲಿ ಬಿಲ್ಡಿಂಗ್ ಇದ್ರೆ 2 ಮೀಟರ್. ಬೇರೆ ಬಿಲ್ಡಿಂಗ್ ಇದ್ರೆ 1. ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಇತ್ತಂದ್ರೆ 2.4 ಮೀಟರ್ ಇರುತ್ತೆ, ರೈಟ್. ಸೊ ಇದು ಇಂಪಾರ್ಟೆಂಟ್ ಇತ್ತು, ಇದಿಷ್ಟು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ನಾವು ಸ್ಟೇರ್ ವೇಸ್ ಬೇರೆ, ಸ್ಟೇರ್ ಕೇಸಸ್ ಬೇರೆ. ಸ್ಟೇರ್ ವೇಸ್ ಇಂಟೀರಿಯರ್ ಸ್ಟೇರ್ಸ್ ಅಲ್ಲಿ ಏನ್ ಬರುತ್ತೆ ನೋಡಿ, ಅನೇ ನಾನ್ ಕಂಬಸ್ಟಿಬಲ್ ಮಟೀರಿಯಲ್ ಥ್ರೋಟ್, ಆಯ್ತಾ, ಅದು ನೆನ್ಪಿಟ್ಕೋಬೇಕು. ಸೆಕೆಂಡು, ಇಂಟೀರಿಯರ್ ಸ್ಟೇರ್ ಶಲ್ ಬಿ ಕನ್ಸ್ಟ್ರಕ್ಟೆಡ್ ಆಸ್ ಅ ಸೆಲ್ಫ್ ಕಂಟೈನ್ಡ್ ಯೂನಿಟ್ ವಿತ್ ಅಟ್ ಲೀಸ್ಟ್ ಒನ್ ಸೈಡ್ ಅಡ್ಜಸೆಂಟ್ ಟು ದ ಎಕ್ಸ್ಟರ್ನಲ್ ವಾಲ್ ಅಂಡ್ ಶಲ್ ಬಿ ಕಂಪ್ಲೀಟ್ಲಿ ಎನ್ಕ್ಲೋಸ್ಡ್ ಅಂತ ಹೇಳ್ತಾ ಇರೋದು. ಇದು ಗೊತ್ತಿದೆ, ಒಂದ್ ಕಡೆ ಏನಿರಬೇಕು ಕ್ಲೋಸ್ ಆಗಿರ್ಬೇಕು, ಇನ್ನೊಂದ್ ಕಡೆ ಏನಂತಂದ್ರೆ ಆ ತರ ಇರಬೇಕು ಅಂತ ಹೇಳ್ತಾ ಇರೋದು.
ಸ್ಟೇರ್ ಶಲ್ ನಾಟ್ ಬಿ ಅರೇಂಜ್ ರೌಂಡ್ ಎ ಲಿಫ್ಟ್, ಆಯ್ತಾ, ರೌಂಡ್ ಎ ಲಿಫ್ಟ್, a shaft or building 15 meter and above the height. Staircase location shall be of the satisfaction of chief fire officer. ಆಯ್ತಾ ನೋಡಿ, ಫೈರ್ ಆಫೀಸರ್ದು ಏನಂತಂದ್ರೆ ಡಿಸಿಷನ್ ತಗೊಂಡು ನೀವು ಸ್ಟೇರ್ ಕೇಸ್ ಪೊಸಿಷನ್ ಫಿಕ್ಸ್ ಮಾಡಬೇಕಾಗುತ್ತೆ, ಸುಮ್ಮನೆ ಎಲ್ಲಂದ್ರಲ್ಲಿ ಹಾಕಕ್ಕೆ ಆಗೋದಿಲ್ಲ, ರೈಟ್. ಸೊ ಮಿನಿಮಮ್ ವಿಡ್ತ್ ಆಫ್ ದಿ ಇಂಟರ್ನಲ್ ಸ್ಟೇರ್ ಕೇಸ್ ಶಾಲ್ ಬಿ ಗಿವನ್ ಬೈ ಲಾ ಇಸ್, ಈ ಒಂದು ಲಾ ಇದೆ, ಮಿನಿಮಮ್ ವಿಡ್ತ್ ಆಫ್ ದ ಟ್ರೆಡ್ಸ್. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಐ ಆಮ್ ಜಸ್ಟ್ pointing out this one, you can see here. So width of the treads without nosing shall be 25 cm for an internal staircase for residential high rise buildings. For residential high rise building. In the case of other buildings, the minimum tread shall be 30 cm, right? Minimum tread estimaku 30. Tread shall be constructed and maintained manner to prevent the slipping. ವಿಂಡರ್ ಶಲ್ ಬಿ ಅಲೋಡ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳ್ತಾ ಇರೋದು, ಇದು ಇಲ್ಲಿವರೆಗೆ ಸಾಕಷ್ಟೇ, ರೈಟ್. ಆ ಪಾಯಿಂಟ್ ಏನು ಬೇಕಾಗಿಲ್ಲ. ನೆಕ್ಸ್ಟ್, ಮ್ಯಾಕ್ಸಿಮಮ್ ಹೈಟ್ ಆಫ್ ದ ರೈಸರ್ ಶಲ್ ಬಿ 19 ಸೆಂಟಿಮೀಟರ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ, ರೈಟ್, ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಇನ್ ದ ಕೇಸ್ ಆಫ್ ರೆಸಿಡೆನ್ಷಿಯಲ್ ಹೈ ರೈಸ್ ಬಿಲ್ಡಿಂಗು 15 ಸೆಂಟಿಮೀಟರ್ ಇರುತ್ತೆ. ಯಾವುದು ರೈಸ್ದು ಏನು ಬಿಡ್ತು, ಸಾರಿ ಅದರ ಹೈಟು. ದೇ ಶಲ್ ಬಿ ಲಿಮಿಟೆಡ್ ಟು 12 ಪರ್ ಫ್ಲೈಟ್, ಅಂದರೆ 12 ಅಷ್ಟೇ ಇರಬೇಕು. ಇದು ನಿಮಗೆ ಗೊತ್ತಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, right, important one. Handrail shall be provided with a minimum height of 100 cm, right. 100 cm ಇರಲೇಬೇಕು, is nothing but 1 meter. Okay, 1 meter ಅಂತ ಇರಲೇಬೇಕು. ಓಕೆ, ನೆಕ್ಸ್ಟ್ ಮಿನಿಮಮ್ ಹೆಡ್ ರೂಮ್, ರೈಟ್. ಹೆಡ್ ರೂಮ್ ಗೊತ್ತಿದೆಯಲ್ಲ, ಇದು ಈ ಸ್ಟೆಪ್ಸ್ ಏನಿರುತ್ತೆ ಅದ್ರದ್ದು ಮತ್ತೆ ಇದ್ರದ್ದು. ಪ್ಯಾಸೇಜ್ ಅಂಡರ್ ದ ಲ್ಯಾಂಡಿಂಗ್ ಆಫ್ ಎ ಸ್ಟೇರ್ ಕೇಸ್ ಅಂಡ್ ಅಂಡರ್ ಸ್ಟೇರ್ ಕೇಸ್ ಶಲ್ ಬಿ 2.2 meter. ಸೊ 24 meter, ಬಿಲ್ಡಿಂಗ್ ಮೋರ್ ದೆನ್ 24 meter ಇದ್ರೆ ಸೊ ಲಾಬಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಡಬಲ್ ಡೋರ್ ಆಫ್ 1 hour ಫೈರ್ ರೇಟಿಂಗ್. ಒನ್ ಆಫ್ ದ ಡೋರ್ಸ್ ವಿಲ್ ಬಿ ಫಿಕ್ಸ್ ಇನ್ ದ ವಾಲ್ ಫಾರ್ ದ ಸ್ಟೇರ್ ಕೇಸ್ ಅಂಡ್ ಅದರ್ ಆಫ್ಟರ್ ದ ಲಾಬಿ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ. ಸೊ ಈ ತರ ಡೋರ್ನ ಫಿಕ್ಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಗೊತ್ತಾಯ್ತಾ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇತ್ತು, ಸ್ಟೇರ್ ಕೇಸ್ಗೆ ಇಂಪಾರ್ಟೆಂಟ್ ಇರೋದನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಈಗ ಲೈಟಿಂಗ್ ಅಂಡ್ ವೆಂಟಿಲೇಷನ್ ಆಫ್ ದಿ ರೂಮ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಸೊ ನೋಡಿ, ಲೈಟಿಂಗ್ ಮತ್ತೆ ವೆಂಟಿಲೇಷನ್ ಬಗ್ಗೆ ಸಿಂಪಲ್ ಹೇಳ್ಬೇಕಂತಂದ್ರೆ, ಸೊ ಚೆನ್ನಾಗಿ ಬೆಳಕು ಗಾಳಿ ಎಲ್ಲ ಬರಬೇಕು ಒಳಗಡೆ, ಆ ಥರ ನಾವೇನು ಮಾಡಬೇಕು ನೋಡಿ. ಇಲ್ಲಿ ಓಪನ್ ವರಂಡ ನಾಟ್ ಮೋರ್ ದೆನ್ 2.4 meter ಅಂತ ಹೇಳ್ತಾ ಇರೋದು, ಓಪನ್ ವರಂಡ, ರೈಟ್, ಇನ್ ಬಿಡ್ತು. ಲೈಟ್ ವೆಂಟಿಲೇಷನ್ಗೋಸ್ಕರ ಏನು ಮಾಡ್ಬೇಕಂತಂದ್ರೆ, ಇಂಟರ್ನಲ್ ಕೋರ್ಟ್ ಯಾರ್ಡು ಮಿನಿಮಮ್ ಡೈಮೆನ್ಷನ್, ರೈಟ್, ಶಲ್ ನಾಟ್ ಬಿ ಲೆಸ್ ದೆನ್ 3 into 3 meter. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಇಷ್ಟು ಇದಕ್ಕಿಂತ ಕಮ್ಮಿ ಇರಬಾರ್ದು ಅಂತ ಹೇಳ್ತಾ ಇರೋದು. ಆಮೇಲೆ ಬಿಲ್ಡಿಂಗ್ ಅಪ್ ಟು 12.5 meter ಇಂದ ಹೈಟ್, ಯಾವುದು ಈ ಸೈಜು 12.5 meter ವರೆಗೆ ನಡೆಯುತ್ತೆ. ಹೈಯರ್ ದ ಹೈಟ್ಸ್ ಮಿನಿಮಮ್ ಡೈಮೆನ್ಷನ್ ಆಫ್ ದ ಇಂಟರ್ನಲ್ ಕೋರ್ಟ್ ಯಾರ್ಡ್ ಶಲ್ ಬಿ ಗಿವನ್ ಇನ್ ದ ಬೈಲಾಸ್ ಅಂತ ಹೇಳ್ತಾ ಇರೋದು. ಇದಿಷ್ಟು ನೆನ್ಪಿಡಿ ಸಾಕು, ರೈಟ್. ಸೊ ಐ ಥಿಂಕ್ ಇದಿಷ್ಟು ಬಿಟ್ಟು ನಿಮಗೆ ಏನು ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಕೋತೀನಿ. ಇಲ್ಲಿದೆ ಮತ್ತೊಂದು, ಮಿನಿಮಮ್ ಅಗ್ರಿಗೇಟ್ ಏರಿಯಾ ಆಫ್ ದಿ ಓಪನಿಂಗ್ ಹ್ಯಾಬಿಟೇಬಲ್ ರೂಮ್ಸ್ ಕಿಚನ್ ಎಕ್ಸ್ಕ್ಲೂಡಿಂಗ್ ಡೋರ್ ಶಲ್ ಬಿ 1/10 ಆಫ್ ದ ಫ್ಲೋರ್ ಏರಿಯಾ. 1/10 ಆಫ್ ದ ಫ್ಲೋರ್ ಏರಿಯಾ ಅಂತ ಹೇಳ್ತಾ ಇರೋದು, ಇದು ಒಂದು ಇಂಪಾರ್ಟೆಂಟ್, ರೈಟ್. ಇನ್ನೊಂದು ಪಾಯಿಂಟ್ ಇದೆ, ನೋ ಪೋರ್ಷನ್ ಆಫ್ ಎ ರೂಮ್ ಶಲ್ ಬಿ ಅಸ್ಯೂಮ್ ಟು ಬಿ ಲೈಟೆಡ್ ಇಫ್ ಇಟ್ ಈಸ್ ಮೋರ್ ದೆನ್ 7.5 meter ಫ್ರಮ್ ದ ಓಪನಿಂಗ್ ಅಸ್ಯೂಮ್ ಫಾರ್ ದ ಲೈಟಿಂಗ್ ಪರ್ಪಸ್ ಅಂತ ಹೇಳ್ತಾ ಇರೋದು, ರೈಟ್. ಲೈಟಿಂಗ್ ದಟ್ ಪೋರ್ಷನ್, ಗೊತ್ತಾಯ್ತಾ. ಸೊ ಈ 2 ಪಾಯಿಂಟು. ಸೊ ಇದ್ರ ಮೇಲೆ ಇನ್ನೂ ಏನಾದ್ರು ಪಾಯಿಂಟ್ಸ್ ಇದ್ರೆ ಹಾಕ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇದರಲ್ಲಿ ಸಿಕ್ಕಿರೋದು 2 ಪಾಯಿಂಟ್ಸ್ ಇದೆ ಅಷ್ಟೇ. ನೆಕ್ಸ್ಟ್ ವೆಂಟಿಲೇಷನ್ ಶಾಫ್ಟ್, ರೈಟ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ವೆಂಟಿಲೇಷನ್ ಶಾಫ್ಟ್ ಅಂದ್ರೆ ಏನು, ಕಿಚನ್ ಅಲ್ಲಿ ಇರುತ್ತೆ, ಬೇರೆ ಬೇರೆ ಕಡೆ ಇರುತ್ತೆ, ರೈಟ್. ಇಂಡೋರ್ದು ನಮ್ದು ಏರ್ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೆ ನಾವು ಮಾಡ್ತೀವಿ. ಹೈಟು 9 ಇತ್ತಂದ್ರೆ ಸೈಜ್ ಆಫ್ ದಿ ವೆಂಟಿಲೇಷನ್ ಶಾಫ್ಟ್ ಎಷ್ಟಿರುತ್ತೆ, 1.5, ಮಿನಿಮಮ್ 1 ಇರುತ್ತೆ. 12.5 ಇದ್ರೆ 3, ಇದು 1.2 ಇರುತ್ತೆ. 15 meter ಹೈಟ್ ಇತ್ತು ಅಂತಂದ್ರೆ ಸೈಜ್ ಆಫ್ ದಿ ವೆಂಟಿಲೇಷನ್ 4, ಇದು 1.5 ಇರುತ್ತೆ. ಸೊ ನೆಕ್ಸ್ಟ್ ಪ್ಯಾರಾಪೆಟ್ ನೋಡಿ, ಪ್ಯಾರಾಪೆಟ್ ಇದು ಲಾಸ್ಟ್ ಇದೆ. ಪ್ಯಾರಾಪೆಟ್ ವಾಲ್ಸ್ ಅಂಡ್ ಹ್ಯಾಂಡ್ ರೇಲ್ಸ್ ಪ್ರೊವೈಡೆಡ್ ದ ಎಡ್ಜ್ ಆಫ್ ದ ರೂಫ್ ಟೆರೆಸ್ ಶುಡ್ ನಾಟ್ ಬಿ ಲೆಸ್ ದೆನ್ 1 meter ಅಂಡ್ ಮೋರ್ ದೆನ್ 1.5 meter, ಗೊತ್ತಾಯ್ತಾ. ಸೊ ಇದರಿಂದ ನಾವು ನೋಡಿದಾಗ ಏನಂತಂದ್ರೆ ನಮಗೆ ಎಲ್ಲದ್ದು ಆಲ್ಮೋಸ್ಟ್ ಇವತ್ತು ಹೇಳಿರೋ ಕ್ಲಾಸು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಎಲ್ಲ ಕ್ಲಾಸು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ಥರ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೋಸ್ಕರ ತುಂಬ ಏನಂತಂದರೆ ಮಟೀರಿಯಲ್ನ ಹುಡ್ಕೊಂಡು ಬಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.